ಹರಿ ಓಂ. ನಿಶುಸೀದ ಗಣಪತೆ ಗಣೇಶು ತ್ವಾಮಾಹುರ್ವಿಪ್ರತಮಂ ಕವೀನಾಂ ನೃತೆ ತ್ವಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಾಘವಂ ಚಿತ್ರಮರ್ಚ. ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನಮಂ ನವಂ ಸ್ಪಷ್ಟ ಸುವಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ನೌಮಿ ನ್ಯಾಯ ಸುಧಾದಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘೂತ್ತಮ ಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ವಿದ್ಯಾಯಂ ವಿಬುಧಾಚಾರ್ಯಂ ವೇದಜ್ಞಾನಬ್ಧಿಚಂದಿರಂ ದುರ್ಮತಧ್ವಂತಮರ್ತಂಡಂ ಸತ್ಯಧ್ಯಾನ ಮುನಿಂ ಭಜೆ. ಸತ್ಯಾಭಿಧ್ಯಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷ ಚಿಂತನ ವಿಧೌ ನೂನಂ ಮನಂ ಮಾ ಕೃತಾಃ. ಶ್ರೀ ಸತ್ಯಾತ್ಮ ಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನ ಮೇ ಸದ್ಗತಿಃ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಅಪೈಃ ಪ್ರಮುಚ್ಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ತುಳಸಿ ದೇವಿ ಎಲ್ಲಿದ್ದಾಳೆ? ನಮ್ಮ ಮನೆಯಲ್ಲಿದ್ರೆ ನಿಮ್ಮನೆಯಲ್ಲಿರೋ ಹಾಗಿಲ್ಲ, ನಿಮ್ಮಲ್ಲಿದ್ರೆ ನಮ್ಮಲ್ಲಿರೋ ಹಾಗಿಲ್ಲ. ಹಾಗಾದ್ರೆ ತುಳಸಿ ಎಲ್ಲಾ ಕಡೆಗಿದ್ದಾಳೆ. ಹೇಗಿದ್ದಾಳೆ? ಒಂದೊಂದು ಅಂಶದಿಂದ ತುಳಸಿ ದೇವಿ ಎಲ್ಲ ತುಳಸಿ ಗಿಡಗಳಲ್ಲಿ, ತುಳಸಿ ದಳಗಳಲ್ಲಿ ಇದ್ದಾಳೆ, ಸನ್ನಿಹಿತಳಾಗಿದ್ದಾಳೆ. ಹೀಗೆ ಇದು ದೇವತೆಗಳಿಗೆ ಈ ವ್ಯವಸ್ಥೆ, ಇದು ಮನುಷ್ಯರಿಗಲ್ಲ. ಮನುಷ್ಯರಿಗಲ್ಲ. ಯಾರೋ ಒಬ್ಬ ತಂದೆ ಸತ್ತ, ಮಗ ಶ್ರಾದ್ದ ಮಾಡ್ತಾನೆ. ಆ ತಂದೆ ಅವನೊಬ್ಬ ಸಾಮಾನ್ಯ ಮಾನವ ಮನುಷ್ಯ. ತನ್ನ ಮಗ ಶ್ರಾದ್ದ ಮಾಡ್ತಾನೆ. ಶ್ರಾದ್ದ ಮಾಡಿದಾಗ ಪಿಂಡ ಇಟ್ಟು ಅಲ್ಲಿ ಅವನ ಪೂಜೆಯನ್ನು ಮಾಡ್ತಾನೆ. ಆಗ ತಂದೆ ಬರ್ತಾನೋ ಪಿತೃ ದೇವತೆಗಳು ಬರ್ತಾರೆ, ತಂದೆ ಬರುವುದಿಲ್ಲ. ಯಾಕೆ? ತಂದೆ ಎಲ್ಲೋ ಹುಟ್ಟಿದ್ದಾನೆ, ಅಥವಾ ಸ್ವರ್ಗದಲ್ಲಿದ್ದಾನೆ, ಇಲ್ಲವೇ ನರಕದಲ್ಲಿದ್ದಾನೆ. ಅಥವಾ ಅವರು ಶೈವರಾಗಿದ್ರೆ ಕೈಲಾಸವಾಸಿ, ವೈಷ್ಣವರಾಗಿದ್ರೆ ವೈಕುಂಠವಾಸಿ, ಇಲ್ಲ ಅಂದ್ರೆ ದಿವಂಗತ ಅಥವಾ ಸ್ವರ್ಗವಾಸಿ, ಪಾಪಿಷ್ಠನಾಗಿದ್ರೆ ಅನ್ನುವುದಿಲ್ಲ, ನರಕವಾಸಿ. ಅಂತೂ ಇಷ್ಟು 4-6 ಅಡ್ರೆಸ್ಸುಗಳಲ್ಲಿ ಇರ್ತಾನೆ. ಹುಟ್ಟಿಯಾದ್ರೂ ಬಂದಿರ್ತಾನೆ. ಋಷಿಪಂಚಮಿ ಕಥೆಯಲ್ಲಿ ಕೇಳ್ತಿರಲ್ಲ, ಎತ್ತಾಗಿ ಆಕಳಾಗಿ ನಾಯಿಯಾಗಿ ಹುಟ್ಟಿ ಬಂದಿದ್ರು ಅಂತ. ಹಾಗೆ ಹುಟ್ಟಿಯಾದ್ರೂ ಬಂದಿರ್ತಾನೆ. ಅಂದಮೇಲೆ ಆ ಹುಟ್ಟಿ ಬಂದಂತಹ ಅಥವಾ ಸ್ವರ್ಗ ನರಕಗಳಲ್ಲಿ ಇರುವಂತಹ ಆ ತಂದೆಗೆ ನಾವು ಪಿಂಡ ಕೊಟ್ರೆ, ಆ ಪಿಂಡದಲ್ಲಿ ನಮ್ಮ ತಂದೆ ಬಂದಿದ್ದಾರೆ ಅಂತ ಹೇಳ್ತಿರ್ತಾರೆ. ಅಜ್ಜ ಬಂದ ನೋಡಿ ನಮಸ್ಕಾರ ಮಾಡು ಅಂತ ಮೊಮ್ಮಕ್ಕಳಿಗೆ ಹೇಳಿ ನಮಸ್ಕಾರ ಮಾಡ್ತಾನೆ. ಅಜ್ಜ ಬರ್ಲಿಕ್ಕೆ ಅವನೇನು ಸಾಂಶ ದೇವತೆ? ನವನು ಅಜ್ಜ ಬರುವುದಿಲ್ಲ ಎಂದೆಂದಿಗೂ. ಅಜ್ಜ, ಅಪ್ಪ, ಅಣ್ಣ, ಅಕ್ಕ, ತಂಗಿ, ತಾಯಿ ಯಾರ್ಯಾರೂ ಬರುವುದಿಲ್ಲ. ಸತ್ತವರು ಯಾರೂ ಮತ್ತೆ ಬರುವುದಿಲ್ಲ. ಸ್ವಚ್ಛ ತಿಳ್ಕೊಡ್ರಿ. ಪಿಂಡದಲ್ಲಿ ಅವರು ಬರುವುದಿಲ್ಲ. ಅವರ ಪ್ರತಿನಿಧಿಯಾಗಿರತಕ್ಕ ದೇವತೆಗಳು ಬಂದಿದ್ದಾರೆ. ಅವರ ಪ್ರತಿನಿಧಿಗಳಾದ ಪಕ್ಷಮಾಸ ಇದೆ ತಿಳಿರಿ. ಅವರ ಪ್ರತಿನಿಧಿಗಳಾಗಿರುವ ದೇವತೆಗಳು ಬಂದಿರ್ತಾರೆ. ಆ ದೇವತೆಗಳಿಗೆ ನಾವು ಸಲ್ಲಿಸಬೇಕಾದ ಉಪಚಾರಗಳನ್ನ, ಪೂಜೆಯನ್ನ, ನೈವೇದ್ಯವನ್ನ ಸಲ್ಲಿಸಬೇಕು. ಎಂದೆಂದಿಗೂ ನಾವು ನೇರವಾಗಿ ಪಿತೃಗಳಿಗೆ, ಅಂದ್ರೆ ನಮ್ಮ ತಂದೆ ತಾಯಿಗಳಿಗೆ, ಬಂಧುಗಳಿಗೆ, ಯಾರು ತೀರಿಕೊಂಡವರಿಗೆ ನಾವು ಏನು ಪಿಂಡಾದಿಗಳನ್ನ, ನೈವೇದ್ಯಾದಿಗಳನ್ನ ಕೊಡ್ತೇವೆ. ನಮ್ಮ ತಂದೆ ತಾಯಿಗಳೇ ಸ್ವೀಕಾರ ಮಾಡ್ತಾರೆ ಅಂತ ಏನಾದರೂ ನೀವು ತಿಳಿದಿದ್ರೆ ತಪ್ಪು. ಅವರೆಂದಿಗೂ ಸ್ವೀಕಾರ ಮಾಡುವುದಿಲ್ಲ. ಅವರ ಪ್ರತಿನಿಧಿಗಳಾಗಿರುವಂತಹ ವಸು, ರುದ್ರ, ಆದಿತ್ಯರು, ಅವರ ಅಂತರ್ಯಾಮಿಯಾಗಿರುವ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಯಾಮಿಯಾದ ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ಇವರು ಅಲ್ಲಿ ಬಂದಿರ್ತಾರೆ. ನಾವು ಅವರಿಗೆ ಕೊಡೋದು, ಅವರು ಹೋಗಿ ಮುಟ್ಟಿಸ್ತಾರೆ, ತಲುಪಿಸ್ತಾರೆ. ಈ ವ್ಯವಸ್ಥೆ ಯಾಕೆ? ಸಂಶ ದೇವತೆಗಳಿಗೆ ಮಾತ್ರ ಈ ರೀತಿಯಾಗಿ ಬರ್ತದೆ. ನಿರಂಶರಾದವರಿಗೆ ಹೀಗೆ ಏನೂ ಬರುವುದಿಲ್ಲ. ಯಾರು ನಿರಂಶ ಜೀವರೋ, ಯಾರ ದೇಹದ, ಯಾರ ಜೀವರಲ್ಲಿ ತುಂಡುಗಳು ಆಗುವುದಿಲ್ಲ. ಬಹಳ ವಿಚಿತ್ರವಿದೆ. ಸ್ವಲ್ಪ ಇದಕ್ಕೆ ಕಾನ್ಸೆಪ್ಟ್ ಅಂತಂತಾರೆ. ಈ ಫಿಲಸಾಫಿಕಲ್ ಕಾನ್ಸೆಪ್ಟ್ ಏನಿದೆ ಇದು, ಅಥವಾ ಥಿಯಲಾಜಿಕಲ್ ಕಾನ್ಸೆಪ್ಟ್, ಇದು ಬಹಳ ಸ್ಪಷ್ಟವಾಗಿ ಮಾಡಿಕೊಳ್ಳಬೇಕು.
ಬಹಳ ವಿಚಿತ್ರವಾಗಿದೆ. ಒಂದೆರಡು ಮಾತುಗಳನ್ನ ಹೆಚ್ಚಿಗೆ ನಾನು ಹೇಳ್ತೇನೆ. ಈಗ ಒಂದು ಉದಾಹರಣೆ ತಿಳಿರಿ. ನಾವಿವತ್ತು ಹನುಮಂತ ದೇವರ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದಿವಿ, ಸಂತೋಷ. ಹನುಮಂತ ದೇವರನ್ನು ಪ್ರತಿಷ್ಠಾಪನೆ ಮಾಡಿದಾಗ ಹನುಮಂತನನ್ನ ಅಲ್ಲಿ ಆವಾಹನ ಮಾಡಿ ಬರ್ತದೆ. ಹನುಮಂತ ದೇವರು ಎಲ್ಲ ಕಡೆಗೆ ವ್ಯಾಪ್ತರು, ಅನಂತ ಅಂಶಗಳಿವೆ. ಅವರನ್ನು ಕರೆದು ಕೂಡಿಸಿ ಆವಾಹನೆ ಮಾಡಿದ್ರೆ ಪ್ರತಿಮಾ ಪ್ರತಿಷ್ಠಾಪನೆ ಆಯ್ತು. ನವಗ್ರಹ ದೇವತೆಗಳು ಪರವಾಗಿಲ್ಲ, ಅಲ್ಲೂ ಆಗ್ತದೆ. ಯಾಕೆ ಅವರು ಎಲ್ಲರೂ ದೇವತೆಗಳು, ಹಾಗಾಗಿ ಅವರಿಗೆ ಅಂಶಗಳಿವೆ. ಅಂಶಗಳಿದ್ದರಿಂದ ಒಂದು ಅಂಶದಿಂದ ಶನೈಶ್ಚರ ನಾವು ಮಾಡಿದ ಪ್ರತಿಮೆಯಲ್ಲಿ, ನಾವು ಪ್ರತಿಷ್ಠಾಪಿಸಿದ ಪ್ರತಿಮೆಯಲ್ಲಿ ಬಂದು ಸನ್ನಿಹಿತನಾಗ್ತಾನೆ, ವರಗಳನ್ನ ಕೊಡ್ತಾನೆ. ಆದರೆ ಒಳ್ಳೆಯವರು, ಸಜ್ಜನರು, ಸಾತ್ವಿಕರು, ಅವರ ಮೇಲೆ ನಮಗೆ ವಿಶ್ವಾಸ ಇದೆ ಅಂತ ಹೇಳಿದ ಮಾತ್ರಕ್ಕೆ ಅವರ ಒಂದು ಪ್ರತಿಮೆಯನ್ನು ಮಾಡಿ ಪ್ರತಿಷ್ಠಾಪನೆ ಮಾಡಿ, ಗೋವಿಂದಾಚಾರ ಅಂತ ಇಟ್ಕೊಳ್ರಿ, ರಾಮಾಚಾರ ಅಂತ ಇಟ್ಕೊಳ್ರಿ, ಯಾರೋ ಒಬ್ರು ಆ ರಾಮಾಚಾರೋ ಗೋವಿಂದಾಚಾರೋ ಅವರ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿ ಅವರ ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಬರ್ತದೇನು? ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ಅವರ ಪ್ರಾಣ ಎಲ್ಲೋ ಇರ್ತದೆ, ಇಲ್ಲಿ ಯಾಕೆ ಬರ್ತದೆ? ಅಂದಮೇಲೆ ಅವರು ಸಾಂಶರಾಗಿದ್ರೆ ಒಂದು ಅಂಶದಿಂದ ಇಲ್ಲೂ ಬರ್ತಿದ್ರು, ಸಾಂಶರಲ್ಲ ಅಂದಮೇಲೆ ಅವರು ಇಲ್ಲಿ ಬರೋ ಹಾಗಿಲ್ಲ ಅಂದಮೇಲೆ ಅವನ ಪ್ರತಿಮಾ ಪ್ರತಿಷ್ಠಾಪನೆ ಸುಳ್ಳು, ಮೋಸ. ಸುಮ್ಮನೆ ನಮ್ಮ ವಿಶ್ವಾಸಕ್ಕೆ ಏನೋ ಒಂದು ಚಿತ್ರ ಬೇಕು, ಫೋಟೋ ಹಾಕ್ತೇವಲ್ಲ, ಹಾಗೆ ಪ್ರತಿಮೆಯನ್ನು ಇಟ್ಕೊಳ್ಳಿ, ಚಿಂತಿಲ್ಲ. ಪ್ರತಿಷ್ಠಾಪನೆ, ಪಂಚಾಮೃತ, ಅಭಿಷೇಕ ಎಲ್ಲ ಸುಳ್ಳು. ಹಾಗಾಗಿ ಆ ರೀತಿಯಿಂದ ನಾವು ತಿಳಿಯಬೇಕಾಗಿರುವಂತಹ ವಿಷಯ ಇದು. ಬಹಳ ಗಹನವಾದದ್ದು, ಬಹಳ ಸೂಕ್ಷ್ಮವಾಗ್ತಾ ಹೋಗ್ತದೆ. ಇದರಲ್ಲಿ ಸಮಸ್ಯೆಗಳು ಬೇಕಾದಷ್ಟಿದೆ, ತಿಳಿತಲ್ಲ. ಆದ್ದರಿಂದ ಎಲ್ಲೆಲ್ಲೂ ಅವರ ಆಯಾ ಸಾಮಾನ್ಯರ ಸನ್ನಿಧಾನ ಇರುವುದಿಲ್ಲ, ಅಂಶಗಳು ಇರುವುದಿಲ್ಲ. ಅಂಶಗಳು ಅಂತಂದಾಗ ಒಂದು ಪ್ರಶ್ನೆ ಬಂತು. ಏನ್ ಪ್ರಶ್ನೆ ಬಂತು ಅಂದ್ರೆ, ನೀವು ಹೇಳ್ತೀರಿ ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋ ಅಶೋಷ್ಯ ಏವಚ ನಿತ್ಯ ಸರ್ವಗತ ಸ್ಥಾನ ರಚಲೋಯಂ ಸನಾತನಃ. ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ಕತ್ತರಿಸ್ಲಿಕ್ಕೆ ಬರುವುದಿಲ್ಲ, ತುಂಡು ಮಾಡ್ಲಿಕ್ಕೆ ಬರುವುದಿಲ್ಲ ಜೀವನನ್ನ ಅಂತ ಶಾಸ್ತ್ರ. ಜೀವನನ್ನ ತುಂಡು ಮಾಡ್ಲಿಕ್ಕೆ ಬರುವುದಿಲ್ಲ ಅಂತ ಶಾಸ್ತ್ರ ಹೇಳ್ತದೆ. ನೀವು ಹೇಳ್ತೀರಿ ಅಂಶ, ತುಂಡು, ಭಾಗ, ಛೇದ, ಕತ್ತರಿಸುವುದು, ಇದು ಹೇಗೆ ಸಾಧ್ಯ ಅಂತ ಪ್ರಶ್ನೆ. ನಾನು ಪ್ರಶ್ನೆ ಕೇಳಿದ್ದು ತಿಳಿತಲ್ಲ. ತುಂಡು ಆಗದಂತಹ ಜೀವನಲ್ಲಿ ತುಂಡು ಮಾಡ್ತೀರಿ ಅಂದ್ರೆ ಹೇಗೆ? ಛೇದ ಮಾಡದೆ ಅಂಶವಾಗೋದು ಹೇಗೆ? ಅಂಶವಾಗದೆ ಇದ್ರೆ ಛೇದ ಅಂತ ಹೇಗೆ ಅನ್ನುವ ಪ್ರಶ್ನೆ. ಹೀಗೆ ಪ್ರಶ್ನೆ ಬಂದದ್ದಕ್ಕೆ ಅದಕ್ಕೊಂದು ವ್ಯವಸ್ಥೆ ಮಾಡಿದ್ದಾರೆ. ವ್ಯತಿರೇಕೋ ಗಂಧವತ್ ತಥಾಹಿ ದರ್ಶಯತಿ. ಸೂತ್ರಕಾರರು ವೇದಾಂತದಲ್ಲಿ ವೇದವ್ಯಾಸ ದೇವರೇ ಸ್ವಯಂ ಈ ತತ್ವಕ್ಕೆ ನಿರ್ಣಯವನ್ನು ಮಾಡಿದ್ದಾರೆ. ಬಹಳ ಸುಂದರವಾದ ಮಾತು, ಬಹಳ ಸುಂದರವಾದ ಮಾತು. ನೀವು ಭಾಗವತದಲ್ಲಿ ಒಂದು ಕಥೆಯನ್ನು ಕೇಳಿದ್ದೀರಿ, ಸೌಭರಿ ಋಷಿಗಳ ಕಥೆ. ಏನದು? ಸೌಭರಿ ಋಷಿಗಳು ಮಹಾಜ್ಞಾನಿಗಳು, ಮಹಾಬ್ರಹ್ಮಚಾರಿಗಳು. ಅವರು ನದಿಯ ಬದಿಯಲ್ಲಿ ನಿಂತ್ಕೊಂಡು ಅರ್ಘ್ಯವನ್ನು ಬಿಡ್ತಾ ಇದ್ರು. ಬಿಡುವಾಗ ಹೆಣ್ಣು ಗಂಡು ಮೀನುಗಳು ಸಂಚಾರ ಮಾಡಿದ್ದನ್ನು ನೋಡಿ ಅವರಿಗೆ ತಾವು ಮದುವೆ ಆಗಬೇಕು ಅಂತ ಅವರಿಗೆ ಮನಸ್ಸಿಗೆ ಬಂತು. ಆಗ ಮಾಂಧಾತ ರಾಜ ಇದ್ದ. ಮಾಂಧಾತನ ಹತ್ರ ಹೋಗಿ ಹೇಳ್ತಾರೆ, ನಿನ್ನ ಮಗಳನ್ನು ಕೊಡು, ಮದುವೆ ಮಾಡ್ಬೇಕು, ನಾನು ಮದುವೆ ಮಾಡ್ಕೋಬೇಕು. ಅವನಂದ, ಇವರು ಮುದುಕರು, ಮುದುಕರು, ಹಾಗಾಗಿ ಇವ್ರಿಗೆ ಯಾರು ಮದುವೆ ಮಾಡಿಕೊಡ್ತಾರೆ? ನನ್ನ ಮಕ್ಕಳು ನನ್ನ ಕಲ್ಲೆತ್ತು ಹೊಡಿತಾರೆ, ನನಗಾಗುವುದಿಲ್ಲ ಅಂತ ಮನಸ್ಸಿಲ್ಲ ಅನ್ಕೊಂಡು ಆ ಋಷಿಗಳಿಗೆ ಹೇಳಿದ, ಸ್ವಾಮಿ ಒಳಗೋಗ್ರಿ, ನೋಡ್ರಿ ಯಾವ ಹೆಣ್ಣು ಪಸಂದ ಆಗ್ತದೋ ಅವಳು ಒಪ್ಪಿದ್ರೆ ನಂದೇನು ಅಭ್ಯಂತರವಿಲ್ಲ, ಮದುವೆ ಮಾಡ್ಕೊಡ್ಲಿಕ್ಕೆ ನಾನು ತಯಾರು, ಅಕ್ಷತಾ ಹಿಡ್ಕೊಂಡಿರ್ತೀನಿ, ಹೆಣ್ಣು ಕರ್ಕೊಂಡು ಬರೋದು ನಿಮ್ ಜವಾಬ್ದಾರಿ. ಅವರು ಹೋಗೋದ್ರೊಳಗೆ, ಕಾರಿಡಾರ್ ಒಳಗೆ ಹೋಗೋದ್ರೊಳಗೇನೆ ಸುಂದರ ತರುಣರಾಗಿ ಅಲ್ಲಿ ಹೋದರು. ಅಲ್ಲಿ ಹೋದಾಗ 50 ಜನ ಮಕ್ಕಳು, ಅವನಿಗೆ 50 ಜನ ಮಕ್ಕಳು ನಾನು ಮದುವೆ ಆಗ್ತೀವಿ ಅಂತಂದ್ರು. ಅಷ್ಟು ಸುಂದರವಾಗಿ ಬಿಟ್ರು ಅವರು. ಮಾಂಧಾತ ಫಸ್ಗಯ. ಹಾಗಾಗಿ ತಿರುಗಿ ಬರುವಾಗ 50 ಜನರು ಬಂದ್ರು, ನಾವು ಮದುವೆ ಆಗ್ತೀವಿ ಇವನನ್ನ, ಈ ಋಷಿಗಳನ್ನ. ಮದುವೆ ಆಗ್ಬೇಕು ಅಂತಂದ್ರೆ ಇನ್ನೇನ್ ಮಾಡಬೇಕು? ಆಗ ಸೌಭರಿ ಋಷಿಗಳಿಗೆ ಮಹಾ ಅಪರೋಕ್ಷ ಜ್ಞಾನ, ಭಗವಂತನ ದರ್ಶನವಾಗಿತ್ತು. ಆದ್ದರಿಂದ ಪುರುಷಾರ್ಥೋತ ಶಬ್ದಾದಿತಿ ಬಾದರಾಯಣ, ಎಲ್ಲ ಪುರುಷಾರ್ಥಗಳು ಸಿಗ್ತವೆ ಅಪರೋಕ್ಷ ಜ್ಞಾನದಿಂದ. ಹಾಗಾಗಿ ಸೌಭರಿ ಋಷಿಗಳಿಗೆ ಅವರಿಗೆ 50 ದೇಹಗಳನ್ನ ಮಾಡಿಕೊಳ್ಳುವುದಾಗಿ ನಿಶ್ಚಯ ಮಾಡಿದರು. ಆಗಿಂದಾಗ 50 ದೇಹಗಳಾಯ್ತು. 50 ದೇಹಗಳಾದರೆ ಸಾಕೇನು? ಆ 50 ದೇಹಗಳಲ್ಲಿ ಜೀವ ಬೇಕಲ್ಲ. ತಾವೂ 50 ಆದರು. ತಾವೂ 50 ರೂಪಗಳನ್ನು ತಾಳಿ 50 ದೇಹಗಳಲ್ಲಿ ನೆಲೆಸಿ ಆ 50 ಮಡದಿಯರನ್ನು ಮಾಡಿಕೊಂಡು ಸಂಸಾರವನ್ನು ನಡೆಸಿದರು. ಹೀಗಾಯ್ತು.
ತುಂಡು ಅಂದ್ರೆ ಏನ್ ಹಾಗಾದರೆ ಅಂದ್ರೆ, ತುಂಡು ಅಂತಂದ್ರೆ ನಾವು ಒಂದು ಕಾಗದ ಇದೆ, ಈ ಕಾಗದವನ್ನು ಕತ್ತರಿಸಿದ್ರೆ ನಮ್ದೇನಾಗತ್ತೆ, ಇಷ್ಟೊಂದು ಭಾಗ ಬರ್ತದೆ, ಇನ್ನೊಂದು ಭಾಗ ಬರ್ತದೆ, ಮತ್ತೊಂದು ಭಾಗ ಬರ್ತದೆ. ಹಾಗೆ ಒಬ್ಬ ಜೀವನನ್ನ ಕತ್ತರಿಸಿದ್ರೆ ಒಂದು ಕೈ ಬಂತು, ಒಂದು ಕಾಲು ಬಂತು, ಒಂದು ಮೂಗು ಬಂತು, ತಲೆ ಬಂತು, ಕೂದಲು ಬಂತು, ಹೀಗೆ ಬೆರಳು ಬಂತು. ಹೀಗೆ ತುಂಡುಗಳಲ್ಲ, ಹೀಗೆ ತುಂಡುಗಳಲ್ಲ. ಅದ್ಭುತ ಭಗವಂತನ ಮಹಿಮೆ. ವ್ಯತಿರೇಕೋ ಗಂಧವತ್ ತಥಾ ದರ್ಶಯತಿ ಅನಂಶಸ್ಯಾಪಿ ಜೀವಸ್ಯ ಕಿಂಚಿತ್ ಸಾಮರ್ಥ್ಯ ಯೋಜನಾ ಕಾರ್ಯೇಷು ಯಃ ಕರೋತ್ಯಧ್ಯಾನಮಸ್ತಸ್ಮೈ ಸ್ವಯಂ ಭವೆ ತಸ್ಯ ತ್ವಶೇಷ ಶಕ್ತಿತ್ವಾದ್ಯುಜ್ಯತೆ ಸರ್ವಮೇವ ಚ. ಹಾಗಾಗಿ ಭಗವಂತನಿಗೆಲ್ಲ ಅತ್ಯಂತ ಅದ್ಭುತವಾದಂತಹ ಸಾಮರ್ಥ್ಯ ಏನು ಅಂದ್ರೆ, ಅಚ್ಛೇದ್ಯಸ್ಯಾಪಿ ಜೀವಸ್ಯ ವಿಭಾಗಂ ಬಹುಧಾ ಹರಿ ಕೃತ್ವಾ ದೇಹನ್ ಚೈಕ್ಯಮಾಪಾದಯದ್ ಕೃತ್ವಾ ಭೋಗನ್ ಪ್ರದಾಯೈವ ಚೈಕ್ಯಮಾಪಾದಯತ್ ಪುನಃ. ಭಗವಂತ ಇಲ್ಲೇನೇನಿದೆ ನೋಡಿ, ಇಲ್ಲೇನೇನಿದೆಯಲ್ಲ ಇದು ಎಲ್ಲಾನು ಅಲ್ಲಿ ಬರ್ತದೆ. ಇಲ್ಲಿ ಹೃದಯ ಅಲ್ಲು, ಇಲ್ಲಿ ಬ್ರೇನು ಅಲ್ಲು, ಇಲ್ಲಿ ಮನಸ್ಸು ಅಲ್ಲು, ಇಲ್ಲಿ ಇಂದ್ರಿಯಗಳು ಅಲ್ಲು, ಏನೇನಿದೆ ಸರ್ವಸ್ವ ಅಲ್ಲಿದೆ. ಇದು ಶಾಸ್ತ್ರೀಯವಾದ ವಿಷಯ. ಮಹಾಭಾರತಕ್ಕೆ ಬಂದ ಕಥಾಶ್ರವಣಗಳಿಗೆ ಮಾಡುವವರಿಗೆ ಇದು ಸ್ವಲ್ಪ ಬೇಸರವಾದೀತು. ಆದರೆ ಇದನ್ನು ಕೇಳಬೇಕು, ತತ್ವ ಇದು. ಇದನ್ನು ಕೇಳದೆ ಇದ್ರೆ ಅರ್ಥವಿಲ್ಲ, ಮಹಾಭಾರತನೇ ಅರ್ಥವಿಲ್ಲ, ಅರ್ಥಶೂನ್ಯವಾಗುತ್ತೆ. ಯಾಕೆ ಹೇಳ್ತೀನಿ ಆಮೇಲೆ. ಹಾಗಾಗಿ ಜಿರಾಕ್ಸ್ ಕಾಪಿ ಅಂತಂತೇವಲ್ಲ, ಆ ತರಹ ಇನ್ನೂ ಅಷ್ಟೇ ಅಲ್ಲ, ಬಣ್ಣದ ಜೆರಾಕ್ಸ್ ಏನಿದೆ ತದ್ರೂಪ, 3 ಡೈಮೆನ್ಷನಲ್ ಜೆರಾಕ್ಸ್ ಎಲ್ಲವೂ ಅಲ್ಲಿದೆ. ನನ್ನ ಜೀವ ಮಾತ್ರ ಅಲ್ಲಿ ಹೋದರೆ ಸಾಲುವುದಿಲ್ಲ, ನನ್ನ ಲಿಂಗದೇಹ, ನನ್ನ ಸುತ್ತಲೂ ಇರುವಂತಹ ಲಿಂಗದೇಹ, ಮನಸ್ಸು, ಇಂದ್ರಿಯಗಳು ಎಲ್ಲ ಅಲ್ಲಿ ಬರಬೇಕು. ಹೀಗೆ ಒಬ್ಬ ಜೀವನ ಪರ್ಸನಾಲಿಟಿ ಅಂತೇನಿದೆ ಅದರೊಳಗಿರುವ ಸಕಲ ಅಂಶಗಳು ಅದರಲ್ಲಿ ಬರ್ತದೆ, ಎಲ್ಲ ಬರ್ತದೆ. ಹೀಗೆ ಏನು ನಿರ್ಮಾಣವಾಗತ್ತೆ, ಇದಕ್ಕೆ ನಿಜವಾಗಿ ಅಂಶ ಅಂತ ಕರಿಬೇಕು. ಇದಕ್ಕೆ ನಿಜವಾಗಿ ಅಂಶ ಅಂತ ಕರೀತಾರೆ. ಇದು ವಾಯುದೇವರ ಜಿರಾಕ್ಸ್ ಏನಾಗತ್ತೆ ನೋಡಿ, ಅಂಶಗಳೇನಾಗತ್ತೆ, ಅದು ಸಮತೂಕವಾಗಿರ್ತದೆ, ಸಮತೂಕವಾಗಿರ್ತದೆ. ಅಂದ್ರೆ ವಾಯುದೇವರ ಮೂಲ ರೂಪಕ್ಕೆ 100 ಅಂತಿದ್ರೆ, ಅವತಾರಗಳಲ್ಲೂ ವಾಯುದೇವರಿಗೆ ಹನುಮಂತ, ಮಧ್ವ, ಭೀಮ ಇವರಲ್ಲೂ ಅವತಾರಗಳಲ್ಲೂ 100 ಬರ್ಲಿಕ್ಕೆ ಸಾಧ್ಯ. ಪ್ರಸಂಗ ಬಂದ್ರೆ, ಅವಶ್ಯಕ ಬಿದ್ರೆ, ಅವರ ಇಚ್ಛೆ ಬಂದ್ರೆ 100 ಬರ್ತದೆ. ಆದರೆ ಶೇಷದೇವರು, ರುದ್ರದೇವರು ಅವತಾರ ಮಾಡಿದಾಗ ರುದ್ರದೇವರ ಮೂಲದಲ್ಲಿ 100 ಇದ್ರೆ, ಶೇಷ ಅವತಾರದಲ್ಲಿ ರುದ್ರದೇವರಿಗೆ, ಅಶ್ವತ್ಥಾಮರಿಗಾಗಲಿ ಶುಕಾಚಾರ್ಯರಿಗಾಗಲಿ ಅವತಾರ ಮಾಡಿದಾಗ 100 ಬರುವುದಿಲ್ಲ, 90 ಬರ್ತದೆ. 95 ಮ್ಯಾಕ್ಸಿಮಮ್, 5 ಕಮ್ಮಿ ಆಯ್ತು. ಅಂದ್ರೆ ಮೂಲದಲ್ಲಿ 100, ಅವತಾರದಲ್ಲಿ 5 ಕಮ್ಮಿ. ಇಂದ್ರದೇವರಿಗೆ ಅವತಾರ ಮಾಡಿದಾಗ ಮೂಲದಲ್ಲಿ 100, ಅವತಾರದಲ್ಲಿ 80. ಸೂರ್ಯ ಅಥವಾ ಚಂದ್ರ ಅಥವಾ ಯಮ ಇಲ್ಲವೇ ಅಗ್ನಿ ಈ ದೇವತೆಗಳ ಅವತಾರ ಮಾಡಿದಾಗ ಮೂಲದಲ್ಲಿ 100 ಆದರೆ ಅವತಾರದಲ್ಲಿ 60, 50, ಅವರ 50, ಅವರ 60, ಅವರಿಗೆ ಎಷ್ಟಿದೆಯೋ ಅದರೊಳಗಿನ 50, 60 ಭಾಗಗಳು ಮಾತ್ರ ಬರ್ತದೆ. ನಾ ಹೇಳಿದ್ದ ಕಲ್ಪನೆ ಬಂತಲ್ಲ. ಹಾಗಾಗಿ ಯಮಧರ್ಮನು ಅವತಾರ ಧರ್ಮರಾಜ ಅಂತ ಆದರೆ ಯಮಧರ್ಮನಿಗೆ ಎಷ್ಟಿದೆ? 100. ಎಷ್ಟೋ ಇದೆ? 100. ಆ 100ರಲ್ಲಿಯೇ 40, 50, 60 ಭಾಗಗಳು ಮಾತ್ರ. ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಅಷ್ಟೇ ಧರ್ಮರಾಜನಲ್ಲಿ, ವಿದುರನಲ್ಲಿ ಬರುವ ಸಂಭವವಿದೆ. 100ಕ್ಕೆ 100ರಷ್ಟು ಬರುವುದು ಸಾಧ್ಯವಿಲ್ಲ. ವಿಚಿತ್ರ ಏನು ಅಂದ್ರೆ, ಧರ್ಮರಾಜನಿಗಿಂತಲೂ ಯಮನಿಗಿಂತಲೂ ಕೂಡ ಅಗ್ನಿ ಚಿಕ್ಕವ. ಹಾಗಾಗಿ ಅಗ್ನಿಯ ಅವತಾರ ಯಾರಿದ್ದಾನಲ್ಲ, ಯಮನ ಅವತಾರಕ್ಕೆ 50% ಬರುವುದಾದರೆ ಅಗ್ನಿಯ ಅವತಾರಣಿಗೆ 40% ಬರುತ್ತೆ. ಹಾಗಾಗಿ ಆ ಪ್ರಪೋರ್ಷನ್ ಅದು ಮೇಂಟೈನ್ ಆಗೇ ಇರ್ತದೆ. ಆ ಪ್ರಪೋರ್ಷನ್ ಎಂದೆಂದಿಗೂ ಕೂಡ ಅದನ್ನು ಡಿಸ್ಟರ್ಬ್ ಮಾಡುವುದಿಲ್ಲ ದೇವರು. ಬಹಳ ವಿಚಿತ್ರ ಇದೆ. ಮೂಲದಲ್ಲಿ ಏನಿದೆ ಅದರ ಪ್ರಪೋರ್ಷನೇಟ್ಲಿ ಬಂದಿದೆ. ಹಾಗಾಗಿ ಅವತಾರಗಳಲ್ಲೂ ಕೂಡ ಆ ಪ್ರಪೋರ್ಷನ್ ಇಸ್ ಮೇಂಟೈನ್ಡ್, ಇಟ್ ಇಸ್ ನಾಟ್ ಡಿಸ್ಟರ್ಬ್. ಈ ತರಹ ವ್ಯವಸ್ಥೆಯನ್ನ ಭಗವಂತ ಮಾಡಿ ಅಂಶಗಳ ಅವತಾರಗಳನ್ನ ಮಾಡ್ತಾನೆ.
ಇದೆಲ್ಲ ಯಾಕೆ ಹೇಳಬೇಕಾಯ್ತು ಅಂತಂದ್ರೆ, ದೇವತೆಗಳ ಅವತಾರ ಅಂತಂದಾಗ ಇಷ್ಟು ಸುಲಭವಾಗಿ ನಾವೆಲ್ಲ ತಿಳಿಯುವಂತೆ ಸಹಜವಾಗಿ ಅದನ್ನ ಅರ್ಥ ಮಾಡಿಕೊಳ್ಳಿಕ್ ಸಾಧ್ಯವಿಲ್ಲ. ವೇದಾಂತದ ಇನ್ನು ಬಹಳಷ್ಟಿದೆ. ಬಹಳ ಸ್ವಲ್ಪ ಹೇಳಿದ್ದೀನಿ. ಎಷ್ಟು ಬುದ್ಧಿಗೆ ಗೋಚರವಾಗಬಹುದು ಸುಲಭವಾಗಿ ಕಥಾಪ್ರಿಯರಾದವರಿಗೂ ತಿಳಿಲಿಕ್ಕೆ ಸಾಧ್ಯವಿದ್ದಷ್ಟು ಮಾತ್ರ ನಾನಿಲ್ಲಿ ಹೇಳಿ ಮುಗಿಸ್ತಾ ಇದ್ದೇನೆ. ಆದ್ದರಿಂದ ಬಹಳ ವಿಸ್ತಾರವಾಗಿರುವಂತಹ ತತ್ವ ಇದು, ಬಹಳ ವಿಸ್ತಾರವಾಗಿರುವಂತಹ ತತ್ವ. KM ಮುನ್ಷಿ ಅವರು ಭಾರತೀಯ ವಿದ್ಯಾಭವನದ ಇದರಿಂದ ಅವತಾರವಾದ ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅವತಾರವಾದ ಅಂತ. ಅವರಿಗೆ ಪ್ರಾಯ ಅವತಾರವಾದ ಇದರ ಕಲ್ಪನೆಯೇ ಇಲ್ಲ ಅವರಿಗೆ. ಅವತಾರದ ಹಿನ್ನೆಲೆ ಇರತಕ್ಕಂತಹ ಏನೇನು ಅಂಶಗಳಿವೆ, ಇದು ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ನಾವು ಅಧ್ಯಯನ ಮಾಡುವಾಗ ಈ ಅವತಾರವಾದದ ಸಂಪೂರ್ಣವಾದ ಪರಿಕಲ್ಪನೆ ಮಾಡಿಕೊಳ್ಳದಿದ್ದರೆ ಮಹಾಭಾರತ ತಾತ್ಪರ್ಯ ನಿರ್ಣಯ 10,000 ವರ್ಷಗಳವರೆಗೆ ಓದಿ ಅರ್ಥವಾಗ್ಲಿಕ್ಕೆ ಸಾಧ್ಯವಿಲ್ಲ. ಶ್ರೀಮದಾಚಾರ್ಯರು ಒಬ್ಬರೇ, ಪ್ರಾಯ ಅಲ್ಲ, ಗಟ್ಟಿಯಾಗಿ ಹೇಳಬೇಕಾದ್ರೆ ಶ್ರೀಮದಾಚಾರ್ಯರು ಒಬ್ಬರೇ ಈ ಅವತಾರವಾದದ ಈ ಅಂಶಾವತರಣಗಳ ಒಂದು ಕ್ಲಿಯರ್ ಆಗಿರುವಂತಹ ಬೇಸಿಕ್ ರೂಲ್ಸ್, ಬೇಸಿಕ್ ಲಾಸ್ ಏನಿದೆ ಅವುಗಳನ್ನೆಲ್ಲ ಹಾಕಿಕೊಟ್ಟಿದ್ದಾರೆ. ಅದರಿಂದಾಗಿ ನಮ್ಮ ಮಾಧ್ವರಿಗೆ ಒಳ್ಳೆ ಭದ್ರವಾದ ಬುನಾದಿ ಇದೆ, ಗಟ್ಟಿಯಾದ ಸ್ಟ್ರಾಂಗೆಸ್ಟ್ ಫೌಂಡೇಶನ್ ಇದೆ. ಹಾಗಾಗಿ ನಮಗೇನು ಹೆದರಿಕೆ ಇಲ್ಲ. ತತ್ವಜ್ಞಾನದ ವಿಷಯದಲ್ಲಿ, ಅಂಶಾವತರಣಗಳ ವಿಷಯದಲ್ಲಿ ಏನೂ ನಾವು ತಪ್ಪುವುದಿಲ್ಲ, ಎಂದೂ ತಪ್ಪುವುದಿಲ್ಲ. ನಾವು ಯಾವಾಗಲೂ ಸರಿಯಾಗಿ ತತ್ವವನ್ನ ನಿರ್ಣಯ ಮಾಡಿಕೊಳ್ತೇವೆ, ನಮಗೆ ಯಾವ ಸಮಸ್ಯೆಗಳು ಇಲ್ಲ. ಆದರೆ ಮಧ್ವಾಚಾರ್ಯರನ್ನು ಅವಲಂಬಿಸದಿದ್ದಂತಹ ಉಳಿದೆಲ್ಲವರಿಗೂ ಕೂಡ ಮಹಾಭಾರತ, ರಾಮಾಯಣ ಬಹಳ ದೊಡ್ಡ ಕಗ್ಗಂಟು, ರಿಡಲ್. ಅದನ್ನು ಬಿಡಿಸ್ಲಿಕ್ಕಾಗುವುದಿಲ್ಲ, ಬಹಳ ದೊಡ್ಡ ಸಮಸ್ಯೆ ಆಗಿದೆ. ಇದನ್ನ ನಾವು ಬೇರೆ ಬೇರೆ ಅವರವರ ವ್ಯಾಖ್ಯಾನಗಳಲ್ಲಿ ಪ್ರಸಂಗಗಳಲ್ಲಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಆದ್ದರಿಂದ ಶ್ರೀಮದಾಚಾರ್ಯರು ಈ ತತ್ವವನ್ನ ನಮಗೆ ತಿಳಿಸಿಕೊಟ್ಟು ಪರಮಾನುಗ್ರಹ ಅಂದ್ರೆ ಅತ್ಯದ್ಭುತವಾದ ಅನುಗ್ರಹವನ್ನ ಮಾಡಿದ್ದಾರೆ ಅಂತ ನೆನೆಸ್ತಾ ಮಹಾಭಾರತವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ವಂಶಾತ್ ಪ್ರಭೃತ್ತೇವ ತ್ವಯಾಮೇ ಕೀರ್ತಿತಂ ಮಹತ್ ಆಖ್ಯಾನಮಖಿಲಂ ತಾತ ಸೌತೆ ಪ್ರೀತೋಸ್ಮಿ ತೇನತೆ ಪ್ರಕ್ಷ್ಯಾಮಿ ಚೈವ ಭೂಯಸ್ವಾಂ ಯಥಾವತ್ ಸೂತನಂದನ. ನಾನು ಈ ನಿಮಗೆ ಒಳ್ಳೆ ಮಹಾಭಾರತದ ವಿಷಯದಲ್ಲಿ ಪ್ರಶ್ನೆಯನ್ನು ಕೇಳಬೇಕು ಅಂತ ನನಗೆ ಅಪೇಕ್ಷೆ ಇದೆ. ನೀವು ಹೇಳಬೇಕು, ಪರಮಾನುಗ್ರಹವನ್ನು ಮಾಡಬೇಕು. ನೀವು ಕರ್ಮಾಂತರೇಶ್ವಕಥಯನ್ ದ್ವಿಜಾ ವೇದಾಶ್ರಯ ಕಥಾ. ಈ ಜನಮೇಜಯ ಸರ್ಪಸತ್ರವನ್ನು ಮಾಡಿದನಲ್ಲ, ಆ ಸರ್ಪಸತ್ರದಲ್ಲಿ ಮಧ್ಯ ಮಧ್ಯದಲ್ಲಿ ಬರೀ ಯಜ್ಞವನ್ನ ಮಾಡಬಾರದು. ಯಜ್ಞವನ್ನ ಮಾಡುವಾಗ ಮಧ್ಯ ಮಧ್ಯದಲ್ಲಿ ಆ ವೇದದ ಅರ್ಥವನ್ನ ತಿಳಿಬೇಕು, ಭಗವಂತನ ಮಹಿಮೆಯನ್ನು ಕೊಂಡಾಡಬೇಕು. ಅಲ್ಲಲ್ಲಿ ಬೇರೆ ಬೇರೆ ಮಹಾಜ್ಞಾನಿಗಳ ಅಥವಾ ಆ ಯಜ್ಞವನ್ನು ಮಾಡಿದ ಮಹಾಜ್ಞಾನಿಗಳ ಕಥೆಯನ್ನು ಕೇಳಬೇಕು. ಅದರಿಂದ ಪವಿತ್ರನಾಗ್ತಾನೆ. ಇಲ್ಲದೆ ಇದ್ರೆ ಜ್ಞಾನರಹಿತವಾಗಿ ಯಜ್ಞ ಮಾಡಿದ ಪಾಪ ಬರ್ತದೆ. ನಮ್ಮ ಪರಮ ಪೂಜ್ಯ ಆಚಾರ್ಯರು ನಾವು ನೋಡಿದಾಗ ಎಷ್ಟೋ ಪ್ರತಿ ವರ್ಷವೂ ಯಜ್ಞವನ್ನು ಮಾಡ್ತಿದ್ರು. ಪ್ರತಿ ವರ್ಷವೂ ಪವಮಾನ ಹೋಮಾದಿಗಳನ್ನ ಮಾಡಬೇಕು. ಮಾಡುವಾಗ ಆಗಾಗ ಸಂದರ್ಭದಲ್ಲಿ ಪ್ರಸಂಗ ಬಂದಾಗ ಮಂತ್ರಗಳ ಅರ್ಥವನ್ನು ಹೇಳಿ ಅದರ ವಿಶೇಷವಾಗಿರುವಂತಹ ಮಹಿಮೆಯನ್ನು ತಿಳಿಸುವ ಕ್ರಮವನ್ನ ನಮ್ಮ ಪರಮ ಪೂಜ್ಯ ಆಚಾರ್ಯರು ತಮ್ಮ ಜೀವನದೊಳಗೆ ನೂರಾರು ಪ್ರಸಂಗಗಳಲ್ಲಿ ಆ ರೀತಿಯಾಗಿ ಮಾಡಿದ್ದನ್ನ ನಾವು ನೋಡಿದ್ದೇವೆ. ಅದು ನಮಗೆ ಮೇಲ್ಪಂಕ್ತಿ, ಅದು ಮಹಾಭಾರತದಲ್ಲಿ ಹೇಳಿದಂತಹ ಮಾತು. ಹಾಗಾಗಿ ಆ ಜನಮೇಜಯನ ಸರ್ಪಸತ್ರದಲ್ಲೂ ಕೂಡ ಇದೇ ರೀತಿಯಾಗಿ ಮಧ್ಯ ಮಧ್ಯದಲ್ಲಿ ಅನೇಕ ಕಥೆಗಳನ್ನ ಹೇಳುವಂತಹದ್ದು ಪ್ರಸಂಗ ಇದೆ. ಆ ಪ್ರಸಂಗಗಳಲ್ಲಿ ಕರ್ಮಾಂತರೇಶ್ವ ಕಥಯನ್ ದ್ವಿಜಾ ವೇದಾಶ್ರಯ ಕಥಾ, ವೇದಗಳನ್ನು ಅವಲಂಬಿಸಿದ ವೇದವಾಣಿಗೆ ಅನುಕೂಲವಾಗಿರುವ ಉತ್ತಮವಾದಂತಹ ಕಥೆಗಳನ್ನ ವೇದವ್ಯಾಸ ದೇವರ ಆಜ್ಞೆಯಿಂದ ವ್ಯಾಸಸ್ತ್ವಕಥಯ ಚಿತ್ರಂ ಆಖ್ಯಾನಂ ಭಾರತಂ ಮಹತ್, ಶ್ರೇಷ್ಠವಾದ ಮಹಾಭಾರತದ ಆಖ್ಯಾನವನ್ನ ಉಪನ್ಯಾಸ ಮಾಡ್ತಾ ಇದ್ರು. ಮಹಾಭಾರತಮಾಖ್ಯಾನಂ ಪಾಂಡವಾನಾಂ ಯಶಸ್ಕರಂ ಜನಮೇಜಯೇನ ಪೃಷ್ಟಸ್ಸನ್ ಕೃಷ್ಣದ್ವೈಪಾಯನಸ್ತದಾ ಶ್ರಾವಯಾಮಾಸ ವಿಧಿವತ್ ತದಾ ಕರ್ಮಾಂತರೇತು ಸಹ. ವೇದವ್ಯಾಸ ದೇವರು ಮಧ್ಯ ಮಧ್ಯದಲ್ಲಿ ಯಜ್ಞಗಳ ಮಧ್ಯದಲ್ಲಿ ಅವಕಾಶವನ್ನ ಕಲ್ಪಿಸಿಕೊಂಡು ಮಹಾಭಾರತದ ಕಥೆಯನ್ನ ಹೇಳ್ತಾ ಇದೆ. ಮನಸ್ಸಾಗರ ಸಂಭೂತಾಂ ಮಹರ್ಷೇರ್ ಭಾವಿತಾತ್ಮನಃ ಕಥಯಸ್ವ ಸತಾಂ ಶ್ರೇಷ್ಠ ಸರ್ವರತ್ನಮಯೀಮಿಮಾಂ. ಮಹಾಭಾರತ ಆದಿಯಿಂದ ಅಂತದವರೆಗೆ, ಪ್ರಾರಂಭದಿಂದ ಕೊನೆಯವರೆಗೆ, ಅಡಿಯಿಂದ ಮುಡಿಯವರೆಗೆ ಇಡೀ ರತ್ನಮಯ, ಎಲ್ಲವೂ ಚೆನ್ನ.
ಎಲ್ಲವೂ ಸುಂದರ, ಎಲ್ಲವೂ ಉನ್ನತ ಉತ್ತಮ. ಇಂಥ ಶ್ರೇಷ್ಠವಾದ ನೀತಿ, ಧರ್ಮ, ಭಗವತ್ ತತ್ವ, ಭಗವತರ ಮಹಿಮೆ ಇವುಗಳನ್ನು ಹೇಳತಕ್ಕಂತಹ ತತ್ವಗಳಿಂದಲೇ ಭರಿತವಾಗಿದೆ ಹೊರತು ಗೊಳ್ಳು ಹರಟೆಯನ್ನು ಹೊಡೆದು ಆ ಕಾಲವನ್ನು ಹರಣ ಮಾಡತಕ್ಕಂತಹ ಒಂದು ಮಾತು ಮಹಾಭಾರತದಲ್ಲಿ ಸಿಗುವುದಿಲ್ಲ. ಆದ್ದರಿಂದ ಬಹಳ ಶ್ರೇಷ್ಠವಾದದ್ದು. ಸರ್ವರತ್ನಮಯೀ ಇಮಾಂ, ಸರ್ವರತ್ನಗಳಿಂದ, ರತ್ನ ಅಂದ್ರೆ ಉತ್ತಮವಾದ ವಸ್ತು, ಉತ್ತಮವಾದಂತಹ ವಸ್ತುಗಳೇ ಸೇರಿ 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 ಹೆಣೆದು ಮಾಡಿದಂತಹ ಗ್ರಂಥ ಅಂತಂದ್ರೆ ಮಹಾಭಾರತ. ಶಂಸಿತಂ ತನ್ಮಹಾನ್ ಹರ್ಷಃ ಮಮಾಪೀಹ ಪ್ರವರ್ತತೆ. ಇದನ್ನು ನೀವು ಹೇಳಬೇಕು ಅಂತಂದಾಗ ಆ ಸೂತಾಚಾರ್ಯರ ಮಗ ಸೌತಿ, ರೋಮಹರ್ಷಣನ ಪುತ್ರ, ಅವರು ಹೇಳ್ತಾರೆ, ಪರಮಾನಂದ, ಮಹಾಭಾರತವನ್ನು ಹೇಳು ಅಂತ ನೀವು ಅಂತ ಇದ್ದೀರಿ, ದೊಡ್ಡ ಭಾಗ್ಯ. ಯಾರು ಕೇಳ್ತಾರೆ? ಮಹಾಭಾರತವನ್ನು ಕೇಳಬೇಕಾದ್ರೆ ಹೊತ್ತು ಬೇಕು, ಸಮಯ ಬೇಕು, ಕಾಲ ಬೇಕು, ಅದರ ಬಗ್ಗೆ ಸ್ನೇಹ ಬೇಕು, ದೀಕ್ಷೆ ಇರಬೇಕು. ಗಟ್ಟಿಯಾಗಿ ಕೂತ್ಕೊಂಡು ಆಗಲಿ ಕೇಳ್ತೇನೆ, ಹೇಳ್ತೇನೆ ಅನ್ನುವ ನಿಷ್ಠೆ ಇಲ್ಲದೆ ಇದ್ರೆ ಅದು ಮಹಾಭಾರತ ಅದು ಸಣ್ಣ ಕಥೆ ಅಲ್ಲ, ಒಂದೆರಡು ಮಾತಿನಲ್ಲಿ ಹೇಳಿ ಮುಗಿಸುವಂತಹ ಹರಟೆ ಅಲ್ಲ, ಅದು ವಿಸ್ತಾರವಾಗಿರುವ ಶಾಸ್ತ್ರ. ಹಾಗಾಗಿ ನೀವು ಕೇಳಿದ್ದೀರಿ, ನನಗೆ ಮಹಾನ್ ಹರ್ಷಃ ಮಮಾಪೀಹ ಪ್ರವರ್ತತೆ, ನನಗೆ ಬಹಳ ಸಂತೋಷವಾಗಿದೆ, ನಾನು ಅವಶ್ಯವಾಗಿ ಹೇಳ್ತೇನೆ. ನೀವು ಹೇಳಿದ್ದು ನಿಜ, ಆದರೆ ಮೊದಲು ವೇದವ್ಯಾಸ ದೇವರ ಕಥೆ. ಯಾವ ಮಹಾಭಾರತ ನಾವು ಓದ್ತಾ ಇದ್ದೇವೆ ಆ ಮಹಾಭಾರತವನ್ನು ರಚನೆ ಮಾಡಿದಂತಹ ಯಸ್ಯ ಯೋಹಿ ಯಚ್ಛಾಸ್ತ್ರೇ ಪ್ರವರ್ತತೆ ತಸ್ಯ ತತ್ಪ್ರಭವೋ ಗುರು. ಹಾಗಾಗಿ ಮಹಾಭಾರತವನ್ನು ರಚನೆ ಮಾಡಿದ ಆ ಮೂಲ ವೇದವ್ಯಾಸ ದೇವರು ಅವರು ಮಹಾಗುರುಗಳು. ಆ ವೇದವ್ಯಾಸ ದೇವರ ಕಥೆಯನ್ನು ಹೇಳ್ತೇನೆ. ಏನು ಮಹಾನುಭಾವರು, ಸಾಕ್ಷಾತ್ ಭಗವಂತನ ಅವತಾರ. ಸಾಕ್ಷಾತ್ ಭಗವಂತನ ಅವತಾರರಾದ ವೇದವ್ಯಾಸ ದೇವರು ಕನ್ಯೈವ ಯಮುನಾದ್ವೀಪೆ ಪಾಂಡವಾನಾಂ ಪಿತಾಮಹಂ ಜಾತಮಾತ್ರಶ್ಚ ಯಸ್ಸದ್ಯಃ ಇಷ್ಟ್ಯಾ ದೇಹಂ ಅವಿವೃಧತ್ ವೇದಾಂಶ್ಚ ಅಧಿಜಗೆ ಸಂಗಾನ್ ಸೇತಿಹಾಸಾನ್ ಮಹಾಯಶಾಹ. ಕಾಲಿ ಅಂತನ್ನುವ ತಾಯಿಯ ಹೆಸರು, ಸತ್ಯವತಿ ಅಂತ ಅವಳ ಹೆಸರು. ವೇದವ್ಯಾಸದೇವರನ್ನ ಹೆತ್ತದ್ದರಿಂದ ಅವಳಿಗೆ ಹೆಸರು ಬಂತು ಸತ್ಯವತಿ ಅಂತ. ಸತ್ಯನಾಮಕನಾದ ಪರಮಾತ್ಮನನ್ನು ಹಡೆದದ್ದಕ್ಕಾಗಿ ಅವಳ ಹೆಸರು ಕಾಲಿ. ಅವಳಿಂದ ಪರಾಶರರಿಂದ ಹುಟ್ಟಿದಂತಹ ಮಹಾನುಭಾವರು. ಆ ಕಾಲಿ ಕನ್ಯೆಯಾದಾಗಲೇ ವೇದವ್ಯಾಸದೇವರನ್ನು ಹೆತ್ತಿದ್ದಾಳೆ. ಮದುವೆಯಾಗಿ ಅಲ್ಲ, ಕನ್ಯೆಯಾಗಿರುವಾಗಲೇನೆ ವೇದವ್ಯಾಸದೇವರನ್ನು ಹೆತ್ತವಳು. ಹಾಗಾಗಿ ಯಮುನಾ ದ್ವೀಪದಲ್ಲಿ ಹುಟ್ಟಿದರು. ಯಮುನಾ ನದಿ ಆಚೆ ಈಚೆ ಸುತ್ತಲೂ ಇದೆ. ಮಧ್ಯದ ದ್ವೀಪ ಭಾಗ, ಎತ್ತರ ಭಾಗವಾದಂತಹ ಭಾಗದಲ್ಲಿ ಪರಾಶರರು ಹಾಗೂ ಕಾಲಿ ಇವರಿಂದ ಹುಟ್ಟಿದವರೇ ವೇದವ್ಯಾಸದೇವರು. ಆ ದ್ವೀಪದಲ್ಲಿ ಹುಟ್ಟಿದ್ದಾರೆ, ಆದ್ದರಿಂದ ಅವರಿಗೆ ದ್ವೈಪಾಯನ ಅಂತ ಹೆಸರು ಬಂತು. ಕೃಷ್ಣ ಕಪ್ಪು ಬಣ್ಣದವರಾದ್ದರಿಂದ ಕೃಷ್ಣ ಅಂತ ಹೆಸರು. ಹಾಗಾಗಿ ಕೃಷ್ಣ ದ್ವೈಪಾಯನ ಅಂತ ಅವರಿಗೆ ಹೆಸರು ಬಂತು. ಜಾತಮಾತ್ರಶ್ಚ ಯಸ್ಸದ್ಯ ಇಷ್ಟ್ಯ ದೇಹಂ ಅವಿವೃಧತ್. ಬಹಳ ವಿಚಿತ್ರ ಅಂತಂದ್ರೆ, ಅವರು ಹುಟ್ಟಿದ 2ನೇ ಕ್ಷಣಕ್ಕೆ ಅವರು ತಮ್ಮ ಇಚ್ಛೆಯ ಪ್ರಕಾರ ಸಣ್ಣ ದೇಹವಾಗಿ ಹುಟ್ಟಿದರು, ಆದರೆ ಎತ್ತರವಾದ ದೇಹವನ್ನು ತಾಳಿ ನಿಂತರು. ಇಷ್ಟು ವಿಚಿತ್ರ. ಕ್ಷಣಕಾಲದಲ್ಲಿ ಜಾತ ಮಾತ್ರಶ್ಚ, ಹುಟ್ಟಿದ ಮಾತ್ರಕ್ಕೆ ಅವರು ತಮ್ಮ ಇಚ್ಛೆಯಿಂದ ಬೆಳೆದು ನಿಂತಿದ್ದಾರೆ. ಇಷ್ಟ್ಯಾ ದೇಹ, ಇಷ್ಟಿ ಅಂದ್ರೆ ಇಚ್ಛೆ, ಇಚ್ಛೆಯಿಂದ ದೇಹವನ್ನ ಬೆಳೆಸಿ ನಿಲ್ತರು. ವೇದಾಂಶ್ಚ ಅಧಿಜಗೆ ಸಾಂಗಾನ್ ಸೇತಿಹಾಸಾನ್ ಮಹಾಯಶಾಹ. ಎತ್ತರವಾಗಿ ಬೆಳೆದು ನಿಂತದ್ದೇ ತಡ, ಎದರೆಲ್ಲ ಬ್ರಹ್ಮಾದಿ ದೇವತೆಗಳು. ಆ ಎಲ್ಲ ಬ್ರಹ್ಮದೇವರು, ವಾಯುದೇವರು, ರುದ್ರದೇವರು, ಶೇಷ, ಗರುಡ ಎಲ್ಲ ದೇವತೆಗಳು ಬಂದಿದ್ದಾರೆ. ಅವರೆಲ್ಲರಿಗೆ ವೇದವನ್ನು ಉಪದೇಶ ಮಾಡಿದ್ದಾರೆ. ಜಾತ ಮಾತ್ರ, ಹುಟ್ಟಿದ ದಿನವಲ್ಲ, ಹುಟ್ಟಿದ ಕ್ಷಣ. ಇಷ್ಟು ವಿಚಿತ್ರ ವೇದವ್ಯಾಸದೇವರ ಅವತಾರ. ವೇದಾಂಶ್ಚಾಧಿಜಗೆ ಸಾಂಗಾನ್ ಸೇತಿಹಾಸಾನ್ ಮಹಾಯಶಾಹ. ಯಂ ನಾತಿ ತಪಸಾ ಕಶ್ಚಿನ್ನ ವೇದಾಧ್ಯಯನೇನ ಚ ನ ವ್ರತೈರ್ನೋಪವಾಸೈಶ್ಚ ನ ಪ್ರಸೂತ್ಯ ನ ಮನ್ಯುನ. ಅವರ ಸಾಮರ್ಥ್ಯ ಎಷ್ಟು ಅಂತಂದ್ರೆ ಅನಂತ, ಅಪರಿಮೇಯ, ಅಸಂಖ್ಯೇಯ, ಅಪ್ರಮೇಯವಾಗಿರುವಂತಹ ಸಾಮರ್ಥ್ಯ ಅವರು. ಹಾಗಾಗಿ ಅವರನ್ನ ತಪಸ್ಸಿನಿಂದ, ವೇದಾಧ್ಯಯನದಿಂದ, ವ್ರತ ಉಪವಾಸ ಜನ್ಮಗಳಿಂದ ಅವರನ್ನ ಯಾರು ಮೀರಿಸುವಂತಿಲ್ಲ. ನತ್ವತ್ ಸಮೋಸ್ತ್ಯಭ್ಯಧಿಕ ಕುತೋನ್ಯ. ಪರಮಾತ್ಮನಿಗಿಂತ ಮೇಲೆ ಉತ್ತಮನಾಗಿರುವಂತಹ ವ್ಯಕ್ತಿ ಜಗತ್ತಿನಲ್ಲಿ ಯಾರೂ ಇಲ್ಲ. ಆ ರೀತಿಯಾಗಿ ವಿವ್ಯಾಸೈಕಂ ಚತುರ್ಧಾಯೋ ವೇದಂ ವೇದವಿದಂ ವರಹ. ಆಮೇಲೆ ಹುಟ್ಟಿದ ದಿನವೇ ವೇದವನ್ನ ವಿಭಾಗ ಮಾಡಿದರು.
ವೇದವನ್ನ ವಿಭಾಗ ಮಾಡಿಕೊಟ್ರು. ಹಾಗಾಗಿ ವೇದವನ್ನು ವಿಭಾಗ ಮಾಡಿಕೊಟ್ಟದ್ದಕ್ಕಾಗಿ ಅವರಿಗೆ ಹೆಸರು ವೇದ ವ್ಯಾಸ. ವ್ಯಾಸ ಅಂದ್ರೆ ವಿಭಾಗ ಮಾಡು. ಕಲಿಯುಗದ ಜನರಿಗೆ ಪ್ರಾಯ ವೇದವ್ಯಾಸದೇವರು ಅವತಾರ ಮಾಡಿದ 800 ವರ್ಷಗಳಲ್ಲಿ ಕಲಿಯುಗ ಪ್ರಾರಂಭವಾಯಿತು. 800 ವರ್ಷದಲ್ಲಿ ವಸ್ತುತಃ ಕಲಿಯುಗ ಪ್ರಾರಂಭವಾಯಿತು. ಹಾಗಾಗಿ ಕಲಿಯುಗದ ಜನರಿಗಾಗೇನೆ ವೇದದ ವಿಭಾಗವನ್ನ ಮಾಡಿಕೊಟ್ಟು, ಅಶಕ್ತರಾದ, ಬುದ್ಧಿ ಕಮ್ಮಿ ಇರುವ, ಎಲ್ಲವನ್ನು ತಿಳಿಯಲು ಸಮರ್ಥರಾಗದ ಅಜ್ಞಾನಿಗಳಿಗಾಗಿ ವೇದವನ್ನು ವಿಭಾಗ ಮಾಡಿ ಇಷ್ಟಿಷ್ಟೇ ವೇದವನ್ನು ಓದಿದರೆ ಸಾಕು ಎಂಬುದಾಗಿ ವಿಭಾಗ ಮಾಡಿಕೊಟ್ರು. ಪರಾವರಜ್ಞೋ ಬ್ರಹ್ಮರ್ಷಿ ಕವಿ ಸತ್ಯವ್ರತ ಶುಚಿ. ಈ ವೇದವ್ಯಾಸದೇವರೇ ಪಾಂಡು ಮತ್ತು ಧೃತರಾಷ್ಟ್ರ ಹಾಗೂ ವಿದುರ ಈ 3 ಜನರನ್ನು ಮಕ್ಕಳಾಗಿ ಪಡಿತಾರೆ. ಜನಮೇಜಯಸ್ಸಿ ವಿಪ್ರರಾಜರ್ಷೇಹೇ ಸ ಮಹಾತ್ಮ ಸದಸ್ತಥ. ಋತ್ವಿಜರು, ಬ್ರಹ್ಮಕಲ್ಪ ಕುಶಲ ಎಲ್ಲರೂ ಕೂಡ ಇದ್ದು ಉತ್ತಮವಾದಂತಹ ಕಾಂಚನ ಬಂಗಾರದ ಪೀಠದ ಮೇಲೆ ಅಲ್ಲಿ ವಿರಾಜಮಾನರಾಗ್ತಾರೆ. ಜನಮೇಜಯನ ಯಜ್ಞದಲ್ಲಿ ಆ ಸರ್ವ ವರಗಳನ್ನ ಕೊಡುವಂತಹ ಮಹಾ ವೇದವ್ಯಾಸದೇವರನ್ನ ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಪ್ರಪಿತಾಮಹ ಜನಮೇಜಯನ ತಂದೆ ಅಭಿಮನ್ಯು, ಪರೀಕ್ಷಿತನ ತಂದೆ ಅಭಿಮನ್ಯು, ಅಭಿಮನ್ಯುವಿನ ತಂದೆ ಅರ್ಜುನ, ಅರ್ಜುನನ ತಂದೆ ಪಾಂಡು, ಪಾಂಡುವಿನ ತಂದೆ ವೇದವ್ಯಾಸ. ಹಾಗಾಗಿ ಜನಮೇಜಯನ ಮನೆಗೆ, ಜನಮೇಜಯನ ಯಜ್ಞಕ್ಕೆ ಬಂದಾಗ ಪ್ರಪಿತಾಮಹನಾಗಿರತಕ್ಕಂತಹ ವೇದವ್ಯಾಸದೇವರನ್ನ ಅತ್ಯಂತ ಭಕ್ತಿಯಿಂದ ನಮಸ್ಕಾರ ಮಾಡಿದ್ದಾರೆ. ತೇಷಾಂ ಚರಿತಮಿಚ್ಛಾಮಿ ಕಥ್ಯಮಾನಂ ತ್ವಯಾದ್ವಿಜ. ಆ ಮಹಾಭಾರತದ ಕಥೆಯನ್ನು ನಾನು ಕೇಳಬೇಕು ಅಂತ ಅಪೇಕ್ಷೆ ಇದೆ. ಪಿತಾಮಹಾನಾಂ ಸರ್ವೇಷಾಂ ದೈವೇನ ಅವಿಷ್ಟ ಚೇತಸಾಂ. ಏನ್ ವಿಚಿತ್ರ! ಎಂಥ ಮಹಾನುಭಾವರು ನಮ್ಮ ಪಾಂಡವರು, ಎಂಥ ಜ್ಞಾನಿಗಳು, ಎಷ್ಟು ವಿವೇಕ, ಎಷ್ಟು ನೀತಿವಂತಿಕೆ, ಇಷ್ಟೆಲ್ಲ ಇದ್ರೂ ಕೂಡ ಅವರು ಎಷ್ಟು ಕಷ್ಟಪಡಬೇಕಾಯ್ತಲ್ಲ ಜಗತ್ತಿನಲ್ಲಿ. ಇದು ಯಾಕೆ? ಇದು ಏನಿದಕ್ಕೆ ಕಾರಣ? ಮೂಲ ದೈವದ ಆಟ ಎಷ್ಟು ವಿಧಿಯ ವಿಲಾಸ, ದೈವದ ಆಟ ಎಷ್ಟು ಅದ್ಭುತವಾಗಿದೆ, ಅದೆಲ್ಲ ನನಗೆ ತಿಳಿಬೇಕು ಅಂತ ಅಪೇಕ್ಷೆ ಇದೆ ಅಂತಂದಾಗ ಆಗ ಅವಶ್ಯವಾಗಲಿ ಗುರುರು ವಚನ ಮಾಜ್ಞಾಯ ಸತು ವಿಪ್ರಶಸ್ತದ ಆಚಚಕ್ಷೇ ತತಃಸರ್ವಂ ಇತಿಹಾಸಂ ಪುರಾತನಂ. ಆಗ ವೇದವ್ಯಾಸದೇವರಿಂದ ಅನುಜ್ಞೆಯನ್ನು ಪಡೆದ ವೈಶಂಪಾಯನ ಋಷಿಗಳು ಅಲ್ಲಿ ಉಪದೇಶವನ್ನು ಮಾಡಿದರು. ಅದನ್ನು ಹೇಳ್ತಾ ಇದ್ದೇನೆ ಅಂತಂತಾರೆ. ಶೃಣುರಾಜನ್ ಯಥಾವೀರಾಹ ಭ್ರಾತರ ಪಂಚಪಾಂಡವಾಹ. ವೈಶಂಪಾಯನರು ಹೇಳ್ತಾರೆ ಜನಮೇಜಯನಿಗೆ, ನೋಡಪ್ಪ, ಇದು ಕಥೆಯನ್ನು ನಾನು ಹೇಳ್ತೇನೆ. ಗುರವೇ ಪ್ರಾಂಗ್ ನಮಸ್ಕೃತ್ಯ ಮನೋಬುದ್ಧಿ ಸಮಾಧಿಭಿಹಿ. ಮನಸ್ಸಿನಿಂದ ಭಕ್ತಿಯನ್ನು ಮಾಡಿ, ಬುದ್ಧಿಯಿಂದ ಅವರ ಗುಣಗಳನ್ನು ತಿಳಿದು, ಸಮಾಧಿಯಿಂದ ಅವರ ರೂಪವನ್ನು ಧ್ಯಾನ ಮಾಡಿ, ನಾನು ಅವರಿಗೆ ನಮಸ್ಕಾರ ಮಾಡಿ ಎಲ್ಲ ಬ್ರಾಹ್ಮಣರಿಗೆ ಸಂಪೂಜ್ಯ ಗೌರವಿಸಿ, ವಿದುಷೋ ಜನಾನ್ ವಿದ್ವಾಂಸರನ್ನೂ ಕೂಡ ಸಂತೋಷಗೊಳಿಸಿ, ನಾನು ವೇದವ್ಯಾಸದೇವರಿಂದ ಕೇಳಿದ ತತ್ವವನ್ನೆಲ್ಲ ನಾನು ಹೇಳ್ತೇನೆ. ವೇದವ್ಯಾಸದೇವರೇನಂತಾರೆ, ಅವರ ಅನುಮತಿ ಇದ್ರೆ ನಾನು ಹೇಳ್ತೇನೆ ಅಂತನ್ನುವಾಗ ವೇದವ್ಯಾಸದೇವರು ಮುಗುಳುನಗೆ ನಕ್ಕು ಅವಶ್ಯವಾಗಲಿ ಅಂತ ಹೇಳಿ ಗೋಣಲ್ಲಾಡಿಸಿದ್ದಾರೆ. ಆಗ ಗುರೋರು ವಕ್ತ್ರ ಪರಿಸ್ಪಂದ ಮನಃ ಪ್ರೋತ್ಸಾಹತೀವ ಮೇ. ಗುರುಗಳು ಕೂತು ಬದಿಯಲ್ಲಿ ಕೂತ್ಕೊಂಡು ಅವರು ವಕ್ತ್ರ ಪರಿಸ್ಪಂದ ಮುಖವನ್ನು ಅಲ್ಲಾಡಿಸ್ತಾ ಇದ್ರೆ ಏನು ಉತ್ಸಾಹ! ವೈಶಂಪಾಯನರಿಗೆ ಏನ್ ಭಾಗ್ಯ ನೋಡಿ. ಸಾಕ್ಷಾತ್ ವೇದವ್ಯಾಸದೇವರು ಪೀಠದ ಮೇಲೆ ವಿರಾಜಮಾನರಾಗಿದ್ದಾರೆ. ಇನ್ನೊಂದು ಪೀಠದಲ್ಲಿ ವೈಶಂಪಾಯನರು ಕೂತ್ಕೊಂಡು ಜನಮೇಜಯನಿಗೆ ಮಹಾಭಾರತ ಕಥೆಯನ್ನು ಹೇಳ್ತಾ ಇದ್ದಾರೆ. ಹರಿದ್ವಾರ ಗಂಗಾ ನದಿ, ಗಂಗಾ ನದಿ ಸಮೀಪದಲ್ಲಲ್ಲ, ಯಾವುದೋ ಒಂದು ಕ್ಷೇತ್ರದಲ್ಲಲ್ಲ, ಯಾವುದೋ ದೇವರ ಪ್ರತಿಷ್ಠಾಪನೆ ಮಾಡಿದ ದೇವರ ಸನ್ನಿಧಾನದಲ್ಲಲ್ಲ, ಸಾಕ್ಷಾತ್ ಪ್ರತ್ಯಕ್ಷವಾಗಿ ವೇದವ್ಯಾಸದೇವರು ಬದಿಯಲ್ಲಿದ್ದಾರೆ. ಬದಿಯಲ್ಲಿ ವೇದವ್ಯಾಸದೇವರು ಕೂತಾಗ ವೇದವ್ಯಾಸದೇವರ ಅವರೇ ರಚನೆ ಮಾಡಿದಂತಹ ಅತ್ಯದ್ಭುತವಾದಂತಹ ಕೇವಲ ಈಶ್ವರ ದೃಷ್ಟಾರ್ಥ ರೂಪಾಂ ಮಹಾಭಾರತ ಸಂಹಿತೆಯನ್ನ ಮತ್ತೆ ವೈಶಂಪಾಯನರು ಉಪದೇಶ ಮಾಡಬೇಕಾದರೆ ಏನು ಭಾಗ್ಯ, ಏನು ಪುಣ್ಯ! ಗುರೋರು ವಕ್ತ್ರ ಪರಿಸ್ಪಂದ ಮನಃ ಪ್ರೋತ್ಸಾಹತೀವಮೆ. ಸಾಕ್ಷಾತ್ ಪ್ರತ್ಯಕ್ಷಭೂತಂ ನಿಖಿಲ ಮಖಭುಜಂ ತರ್ಪಯಾಮಾಸಿಥಾಸೌ ತಾವತ್ಯ ಯೋಜಿತೃಪ್ತ ಕಿಮಬದ ಭಗವನ್ ರಾಜಸೂಯಾಶ್ವ. ಜರಾಸಂಧನ ಸಂಹಾರವನ್ನ ಮಾಡಿ ನಾವೆಲ್ಲ ಯಜ್ಞವನ್ನು ಮಾಡ್ತೀವಿ, ಮಹಾಭಾರತವನ್ನು ಪ್ರವಚನ ಹೇಳಿದ ಮೇಲೆ ಈ ಪ್ರತಿಮೆಯಲ್ಲಿ ಸನ್ನಿಹಿತನಾಗಿರುವ, ಗುರುಗಳಲ್ಲಿ ಸನ್ನಿಹಿತನಾದ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತೇವೆ. ಹಾಗೆ ದೂರದಲ್ಲಿರುವ ದೇವರಿಗೆ, ಅದೃಶ್ಯನಾಗಿರುವ ದೇವರಿಗೆ ಸಮರ್ಪಣೆ ಮಾಡೋದಲ್ಲ, ಸಾಕ್ಷಾತ್ತಾಗಿ ಜರಾಸಂಧನ ಸಂಹಾರವನ್ನು ಮಾಡಿದ ಯಜ್ಞದ ಪುಣ್ಯವನ್ನು ಸ್ವೀಕಾರ ಮಾಡುವುದಕ್ಕೆ ಕೃಷ್ಣ ಸಾಕ್ಷಾತ್ ಅಲ್ಲಿ ಸನ್ನಿಹಿತನಾಗಿದ್ದ. ಹಾಗಾಗಿ ಕೃಷ್ಣಾರ್ಪಣಮಸ್ತು ಅಂತಂದ್ರೆ ಅಲ್ಲಿ ಇದ್ದ ಕೃಷ್ಣ.
ಎದುರಿನಲ್ಲಿದ್ದು ಕೃಷ್ಣ ಸ್ವೀಕಾರ ಮಾಡಿದ ಆ ಅರ್ಪಣವನ್ನ. ಹಾಗೆ ವೇದವ್ಯಾಸ ದೇವರು ತಾವು ಬರೆದ ಮಹಾಭಾರತವನ್ನ ವೈಶಂಪಾಯನರಲ್ಲಿ ಒಂದು ರೂಪದಿಂದ ನಿಂತು ಹೇಳಿಸ್ತಾ ಇದ್ದಾರೆ, ಇನ್ನೊಂದು ರೂಪದಿಂದ ನಿಂತು ಕೇಳ್ತಾ ಇದ್ದಾರೆ, ಕೇಳಿಸ್ತಾ ಇದ್ದಾರೆ. ಆದ್ದರಿಂದ ಬಹಳ ಸಂತೋಷವಾಗಿದೆ. ಅದನ್ನ ಸಂಪೂರ್ಣವಾದ ಕಥೆಯನ್ನ, ಇಡೀ ಮಹಾಭಾರತದ ಕಥೆಯನ್ನ ಒಂದೇ ಒಂದು ಅಧ್ಯಾಯದಲ್ಲಿ ಇಡಿಯಾಗಿ ಹೇಳಿ ಮುಗಿಸ್ತಾರೆ. ಇದನ್ನ ವಿಸ್ತಾರವಾಗಿ ಹೇಳಬೇಕು ಅಂತ ನೀನು ಅಪೇಕ್ಷೆ ಪಟ್ಟಿದ್ದಿ, ನಾನು ಹೇಳ್ತೇನೆ ಅವಶ್ಯವಾಗಿ. ಕ್ಷಣಂ ಕುರುರ ಮಹಾರಾಜ ವಿಪುಲೋಯ ಮನುಕ್ರಮ. ಜನಮೇಜಯನಿಗೆ ಹೇಳ್ತಾರೆ, ಜನಮೇಜಯ ನೀನು ಹೊತ್ತು ಮಾಡಿಕೊ, ನಾನು ಹೇಳುವುದಕ್ಕೆ ಸಿದ್ಧ. ನನಗೆ ಗುರುಗಳ ಅನುಜ್ಞೆ ಇದೆ, ಅವರ ಆಜ್ಞೆ ಇದೆ, ಅವರ ಅನುಗ್ರಹವಿದೆ. ಆದ್ದರಿಂದ ನಾನು ಹೇಳ್ತೇನೆ. ಆದರೆ ನಾನು ಹೇಳಬೇಕಾದ್ರೆ ನೀನು ಕೂತ್ಕೊಂಡು ಕೇಳಬೇಕು. ನನಗೆ ಹೊತ್ತಿಲ್ಲ, ನಾನು ಮಧ್ಯದಲ್ಲಿ ಕೆಲಸ ಬಂತು ಅಂತ ಎದ್ದು ಹೋಗ್ಬೇಡ, ಕೂತ್ಕೊಂಡು ಕೇಳು. ನಾನು ಮಹಾಭಾರತವನ್ನು ಇಡಿಯಾಗಿ ಹೇಳ್ತೇನೆ. ಕ್ಷಣಂ ಕುರು ಮಹಾರಾಜ. ಕ್ಷಣ ಅಂದ್ರೆ ಅವಕಾಶವನ್ನು ಮಾಡಿಕೋಬೇಕು. ಕ್ಷಣ ಅಂದ್ರೆ ಅವಕಾಶ. ಶ್ರಾದ್ದಕ್ಕೆ ಬ್ರಾಹ್ಮಣರನ್ನ ಕರಿಬೇಕು, ಕ್ಷಣ ಕ್ರಿಯತಾಂ ಅಂತ ಕರಿತೇವೆ. ಅದರರ್ಥ ನಮ್ಮ ಮನೆಯಲ್ಲಿ ಶ್ರಾದ್ದವಿದೆ, ತಾವು ಅವಕಾಶ ಮಾಡಿಕೊಂಡು ನಮ್ಮ ಮನೆಗೆ ಬರಬೇಕು ಅಂತ ಪ್ರಾರ್ಥನೆ. ಕ್ಷಣ ಕ್ರಿಯತಾಂ ಕ್ಷಣಂ ದತ್ವಾ. ಕ್ಷಣಂ ದತ್ವಾ ಅಂದ್ರೇನು? ಅವಸರ ಮಾಡಿಕೊಳ್ಳಬೇಕು ಅಂತನ್ನುವುದಕ್ಕಾಗಿ ಅವರ ಪ್ರಾರ್ಥನೆಯನ್ನು ಮಾಡಿ. ಬಹಳ ಮಹತ್ವದ ಮಾತು. ಕ್ಷಣಂ ಕುರು. ಕ್ಷಣ ಅಂದ್ರೆ ಒಂದು ಸೆಕೆಂಡ್ ಅಂತನೋ ಅರ್ಥ ಲೌಕಿಕವಾಗಿ ತಿಳ್ಕೊಂಡಿದ್ರೆ, ಆ ಅರ್ಥದಲ್ಲ ಇದು. ಕ್ಷಣ ಎಂಬ ಶಬ್ದಕ್ಕೆ ಅವಕಾಶ ಮಾಡಿಕೋಬೇಕು. ವಿಪುಲೋಯ ಮನುಕ್ರಮ, ಬಹಳ ವಿಸ್ತಾರವಾಗಿದೆ. ಇದಕ್ಕೆ ಅವಕಾಶ ಬೇಕು, ಮಾನಸಿಕ ಸ್ಥಿರತೆ ಬೇಕು. ಚಂಚಲವಾಗಿದ್ದ ಮನಸ್ಸಿಗೆ ಮಹಾಭಾರತ ತಲೆ ಮೇಲೆ ಹೋಗುತ್ತೆ, ತಲೆಯಲ್ಲಿ ಹೋಗುವುದಿಲ್ಲ. ಶ್ರದ್ಧೆಯಿಂದ ಕೇಳಬೇಕು. ಮಹಾಭಾರತ ಇದು ಶಾಸ್ತ್ರ ಹೌದು, ಮಹಾಭಾರತ ಇದು ಜೀವನ ಹೌದು, ಮಹಾಭಾರತ ಇದು ಜಗತ್ತು ಹೌದು, ಮಹಾಭಾರತ ಇದು ದೇವರು ಹೌದು, ಮಹಾಭಾರತ ದೇವತೆಗಳು ಹೌದು. ಎಲ್ಲ ತತ್ವಗಳು ತುಂಬಿದಂತಹದ್ದು. ಮಹಾಭಾರತವನ್ನು ಕೇಳ್ತಾ ಇರುವಾಗಲೇನೆ ಮನುಷ್ಯ ತಾನು ಉನ್ನತ ಸ್ಥಾನವನ್ನು ಮುಟ್ಟಿದ ಅನುಭವವನ್ನು ಪಡಿತಾನೆ. ಅಂಥ ಅದ್ಭುತವಾದ ಗ್ರಂಥ ಇದು. ಜ್ಞಾನ ಇದೆ, ಧರ್ಮವಿದೆ, ಪುರುಷಾರ್ಥವಿದೆ, ಮೋಕ್ಷವಿದೆ, ಮನಸ್ಸಿನ ತೃಪ್ತಿ ಇದೆ, ಎಲ್ಲ ಇದೆ ಇಲ್ಲಿ. ಮನೆಯಲ್ಲಿಯ ಜಗಳ ಹಿಡಿದು ರಾಜ್ಯದ ಕಲಹದವರೆಗೆ ಎಲ್ಲ ಮಾತುಗಳೂ ಇಲ್ಲಿ ಬಂದಿವೆ. ಹಾಗಾಗಿ ಮಹಾಭಾರತ ಸಣ್ಣ ಕಥೆ ಅಲ್ಲ. ಯಾರೋ ಹೇಳ್ತಿದ್ರು, ನಾವು ಮಹಾಭಾರತ ಬೇಕಾದಷ್ಟು ಕೇಳಿದೀವಿ, ಓದಿದ್ದೀವಿ. ಆ ಕನ್ನಡ ಪುಸ್ತಕ ಇದೆ, ಈ ಮರಾಠಿ ಪುಸ್ತಕ ಇದೆ, ಈ ರಾಜಗೋಪಾಲಾಚಾರಿ ಪುಸ್ತಕ ಇದೆ. ದಯವಿಟ್ಟು ಆ ಮಹಾಭಾರತಕ್ಕೂ ಈ ಮೂಲ ಮಹಾಭಾರತಕ್ಕೂ ಹೊಂದಾಣಿಕೆ ಮಾಡ್ಲಿಕ್ಕೆ ಹೋಗಲೇಬೇಡಿ. ದಯವಿಟ್ಟು ಮಹಾಭಾರತಕ್ಕೆ ಬರುವುದಿಲ್ಲ ಅಂತ ಹೇಳಿ, ಆದರೆ ಹೊಂದಾಣಿಕೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಜಗತ್ತಿನೊಳಗೆ ಮಹಾಭಾರತ ಅಂತೇನಾದ್ರೂ ಇದ್ರೆ ಅದು ಒಂದೇ ಒಂದು ಮಹಾಭಾರತ, ವೇದವ್ಯಾಸದೇವರ ಮಹಾ. ಆದ್ದರಿಂದ ಮಹಾಭಾರತದ ತರುವಾಯ ಯಾವುದಾದ್ರೂ ಒಂದು ಗ್ರಂಥವಿದ್ರೆ ಅದು ನಮ್ಮ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ರಚನೆ ಮಾಡಿದ ಮಹಾಭಾರತ ತಾತ್ಪರ್ಯ ನಿರ್ಣಯ. ನಾನು ಯಾವುದರ ನಿಂದೆ ಮಾಡ್ತಾ ಇಲ್ಲ, ಆದರೆ ವಸ್ತುತಃ ಸತ್ಯಸ್ಥಿತಿ ಏನಿದೆ, ವಸ್ತುಸ್ಥಿತಿ ಏನಿದೆ ಅದನ್ನು ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಮಹಾಭಾರತ ಒಂದೇ. ಆದ್ದರಿಂದ ಮಹಾಭಾರತವನ್ನು ಕೇಳುವ ಅದು ಸಮುದ್ರದಲ್ಲಿ ಹೋದಂತೆ, ಸಮುದ್ರವೂ ಅಲ್ಲ, ಇಡೀ ಅನಂತವಾದ ಆಕಾಶದಲ್ಲಿ ಸಂಚಾರ ಮಾಡಿದಂತೆ ಮಹಾಭಾರತ. ಅದು ವಜ್ರದ ಗಣಿ. ಅದು ಪದೇ ಪದೇ ಹೆಜ್ಜೆ ಹೆಜ್ಜೆಗೆ ಅಲ್ಲಿ ಮಣ್ಣು ಸಿಗುವುದಿಲ್ಲ, ಅಲ್ಲಿ ಅದು ವಜ್ರ ಸಿಗತ್ತೆ, ಅಲ್ಲಿ ಕೇವಲ ವಜ್ರ ಸಿಗ್ತದೆ. ಅಂಥ ಅದ್ಭುತವಾಗಿರುವಂತಹದ್ದು. ಕ್ಷಣಂ ಕುರು ಮಹಾರಾಜ ವಿಪುಲೋಯ ಮನುಕ್ರಮ ಪುಣ್ಯಾಖ್ಯಾನಸ್ಯ ವಕ್ತವ್ಯ ಕೃಷ್ಣದ್ವೈಪಾಯನೇರಿತಃ. ಎಲ್ಲ ಲೋಕಗಳಲ್ಲಿ ಪೂಜಿತವಾಗಿದೆ. ಮಹಾಭಾರತದ ಪ್ರತಿಗಳನ್ನ, ಮಹಾಭಾರತದ ಗ್ರಂಥವನ್ನ, ಸತ್ಯಲೋಕವನ್ನ ಆರಂಭ ಮಾಡಿಕೊಂಡು ಎಲ್ಲ ಲೋಕಗಳಲ್ಲಿ ಅದು ಅತ್ಯಂತ ಪ್ರಪೂಜಿತವಾದ ಗ್ರಂಥ. ಮಾತ್ರವಲ್ಲ, ವೈಕುಂಠದಲ್ಲೂ ಮೋಕ್ಷದಲ್ಲೂ ಮುಕ್ತರೂ ಕೂಡ ಈ ಮಹಾಭಾರತವನ್ನು ಅಧ್ಯಯನ ಮಾಡ್ತಾರೆ. ಋಚಾಂ ತ್ವಃ ಪೋಷಮಾಸ್ತೆ ಪುಷ್ಪಾನ್ ಗಾಯತ್ರಂತೋಷಕ್ವರೋ ಗಾಯತಿ ಶಕ್ವರೀಷು ಬ್ರಹ್ಮಾತ್ಮೋ ವದತಿ ಜಾತ ವಿದ್ಯಾ. ಜಾತವಿದ್ಯಾ ಅಂದ್ರೆ ಯಾವುದು? ಪೌರುಷೇಯವಾದ ಮಹಾಭಾರತಾದಿ ಶಾಸ್ತ್ರ. ಆ ಪೌರುಷೇಯವಾದ ಮಹಾಭಾರತಾದಿ ಶಾಸ್ತ್ರವನ್ನ ಮುಕ್ತರೂ ಕೂಡ ಅಧ್ಯಯನವನ್ನು ಮಾಡ್ತಾರೆ. ಹಾಗಾಗಿ ಇದು ಮುಕ್ತರಿಂದಲೂ ಅಧೀಯಮಾನವಾಗಿರತಕ್ಕಂತಹ ಶಾಸ್ತ್ರವಿದು. ಆದ್ದರಿಂದ ಅಂತಹ ಶ್ರೇಷ್ಠವಾದ ಶಾಸ್ತ್ರ ಅವಶ್ಯವಾಗಿ ನಮ್ಮ ಯೋಗ್ಯತೆ ಪ್ರಕಾರ. ಇದಕ್ಕೆ ನಮ್ಮ ಮಧ್ವಾಚಾರ್ಯರು ಒಂದು ಮಾತು ಹೇಳ್ತಾರೆ.
ಶ್ರೀಮದ್ ಆಚಾರ್ಯರು ಒಂದು ಮಾತನ್ನು ಹೇಳ್ತಾರೆ, ಉದೀರ್ಣ ವಿದ್ಯಾ ಯಸ್ಮಿನ್ ರಮಂತೆ ಹರಿಪಾದ ಭಕ್ತಾ. ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕಾಗಿ ಹೇಳಿದ ಮಾತು. ಯಾರಿಗೆ ಎಷ್ಟೆಷ್ಟು ಜ್ಞಾನ ಹೆಚ್ಚೋ ಅಷ್ಟಷ್ಟು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆನಂದ ಹೆಚ್ಚು. ಇದು ಮಧ್ವಾಚಾರ್ಯರು ಹೇಳಿದ ತಮ್ಮ ಗ್ರಂಥದ ಬಗ್ಗೆ ಹೇಳಿಕೊಂಡ ಹೆಗ್ಗಳಿಕೆ. ಇದು ತಾತ್ಪರ್ಯ ನಿರ್ಣಯದ ಬಗ್ಗೆನೇ ಇಷ್ಟು ಆಚಾರ್ಯರು ಹೇಳಬೇಕಾದರೆ, ಇನ್ನು ಮಹಾಭಾರತದ ಬಗ್ಗೆ ಅವರ ಕಂಠ ಬಿಗಿದು ಬರ್ತದೆ, ಒಡೆದು ಹೋಗ್ತದೆ. ಉದೀರ್ಣ ವಿದ್ಯಾ, ಅನಂತ ವೇದಾದಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದವರಿಗೆ ಮಾತ್ರ ಮಹಾಭಾರತದಲ್ಲಿ ರುಚಿ. ನಮ್ಮಂಥ ಪಾಮರರಿಗೆ ಏನು ಅರ್ಥವಾಗತ್ರಿ? ಬಿಡಬಾರದು. ನಾವು ತಿಳಿದಷ್ಟಾದರೂ ಕೇಳಬೇಕು, ಹೇಳಬೇಕು. ಆದ್ರಿಂದ ಹೇಳಬೇಕು, ಕೇಳಬೇಕು. ಆದರೆ ಮಹಾಭಾರತ ನಮಗೆ ನೆಲುಕುವಂತಹ ಎಟುಕುವಂತಹ ಗ್ರಂಥ ಅಂತ ಮಾತ್ರ ಯಾರೂ ತಿಳ್ಕೋಬೇಡಿ. ನಭಪತಂತ್ಯಾತ್ಮಸಮಂ ಪತತ್ರಿಣ. ಭಗವಂತನ ಕಥೆಯನ್ನ ಗುಣಗಾನ ಮಾಡಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅಂತ ಹೇಳಿ ನಾವು ದೇವರ ಗುಣಗಾನವನ್ನು ಮಾಡದೇ ಇರ್ಲಿಕ್ಕಾಗತ್ತೆಯೇ? ಇಲ್ಲ. ಹೊದ್ದು ಹಾರ್ತದೆ, ಗಿಡಗ ಹಾರ್ತದೆ, ಗರುಡ ಹಾರ್ತದೆ ಅಂತನ್ನುವುದಕ್ಕೆ ನಣ ಹಾರೋದು ಬಿಡ್ಲಿಕ್ಕೆ ಸಾಧ್ಯವೇ? ಇಲ್ಲ. ಅದು ಹಾರಲೇಬೇಕು, ತನ್ನ ಕೆಲಸ. ಹಾಗಿದ್ದಾಗೆ ಮಹಾಭಾರತ ಅಷ್ಟು ದೊಡ್ಡ ಗ್ರಂಥ ಇದು. ಸಹಸ್ರೇ ದ್ವೇ, 2000 ಅಧ್ಯಾಯಗಳಿವೆ ಮಹಾಭಾರತದಲ್ಲಿ. 18 ಪರ್ವಗಳು, 2000 ಅಧ್ಯಾಯಗಳಿವೆ ಮಹಾಭಾರತದಲ್ಲಿ. 100 ಉಪಪರ್ವಗಳಿವೆ, 18 ಮಹಾಪರ್ವಗಳಿವೆ. 1,00,000 ಶ್ಲೋಕಗಳು ಮಹಾಭಾರತದಲ್ಲಿದೆ. 1,00,000 ಶ್ಲೋಕಗಳು ಮಹಾಭಾರತದಲ್ಲಿದೆ. ಭೂಮಿಯಲ್ಲಿ ಮಾನವರಿಗೆ ಸಿಕ್ಕದ್ದು ಒಂದು ಪ್ರತಿಯೊಳಗೆ ಹೇಳ್ತಾರೆ ಏನು ಅಂದ್ರೆ 60 ಲಕ್ಷದ ಮಹಾಭಾರತ ಅಂತ ಹೇಳ್ತಾರೆ. ಅದರೊಳಗೆ 30 ಲಕ್ಷ ದೇವತಾ ಲೋಕದಲ್ಲಿ, 29 ಲಕ್ಷ ಗಂಧರ್ವ ಲೋಕದಲ್ಲಿ, 1 ಲಕ್ಷ ಮಾನವ ಲೋಕದಲ್ಲಿ. ಹೀಗೆ ಮಹಾಭಾರತದ ಒಂದು ಪ್ರತಿಯಲ್ಲಿ ಹೀಗೆ ಹೇಳಿದ್ದುಂಟು. ಆದ್ದರಿಂದ ಸಹಸ್ರೇ ದ್ವೇ ಪರ್ವಣಾಂ ಶತಮೇವಚ ಶ್ಲೋಕಾನಂತು ಸಹಸ್ರಾಣಂ 90 ದಶೈವಚ ತತೋಷ್ಟಾದಶಭಿಸ್ಪರ್ವೈಃ ಸಂಗೃಹೀತಂ ಮಹರ್ಷಿಣ ಯೈದಂ ಶ್ರಾವಯೇದ್ವಿದ್ವಾನ್ ಏಚೇದಂ ಶೃಣುಯುರ್ನರಾಃ ತೇ ಬ್ರಹ್ಮಣ ಸ್ಥಾನಮಿತ್ಯ ಪ್ರಾಪ್ನುಯುರ್ದೇವತುಲ್ಯತಾಂ. ಯಾರು ಕೇಳ್ತಾರೆ, ಯಾರು ಹೇಳ್ತಾರೆ ಅವರೆಲ್ಲರಿಗೆ ಪರಮ ಮಂಗಲ, ಭಗವಂತನ ಸ್ಥಾನ ಪ್ರಾಪ್ತಿ, ಮೋಕ್ಷವೇ ನಿಶ್ಚಿತ. ಇದು ವೇದಗಳಿಗೆ ಸಮಾನ. ಕೇವಲ ಮಹಾಜ್ಞಾನಿಗಳ ಕಥೆ ಅಂತಿಷ್ಟೇ ನೀವು ಕೇಳುವುದಾದರೆ ಇದು ವೇದಗಳಿಗೆ ಸಮಾನ ಅಲ್ಲ. ಇದು ಭಗವಂತನಿಂದಲೇ ದೃಷ್ಟವಾಗಿರುವಂತಹ, ಭಗವಂತನ ಅಸಾಧಾರಣ ಗುಣಗಳನ್ನು ಹೇಳಿದ್ದಾರೆ ಅಂತ ಯಾರು ತಿಳಿದುಕೊಳ್ಳುವವರಿದ್ದಾರೋ ಅಂಥವರ ದೃಷ್ಟಿಯೊಳಗೆ ವೇದಗಳಿಗಿಂತಲೂ ಉತ್ತಮ ಇದು. ಇದಂ ಹಿ ವೇದೈ ಸಮಿತಂ ಪವಿತ್ರಮಪಿಚೋತ್ತಮಂ. ಸಮಾನವೂ ಹೌದು, ಉತ್ತಮವೂ ಹೌದು. ಬಹಳ ಪವಿತ್ರ, ಬಹಳ ಪವಿತ್ರ. ಪಾಪ ಮಾಡಿ ಬಂದಿದ್ದೇವೆ, ಶುದ್ಧಿಯಾಗಬೇಕು. ಮಹಾಭಾರತ ಒಂದು ಶ್ಲೋಕ ಕೇಳಿದ್ರೆ ಶುದ್ಧಿ ಆಗ್ತದೆ ವಿಶ್ವಾಸ ಇದ್ದವರಿಗೆ. ರತಂಚ ಸತ್ಯಂಚಾಭೀಧ್ಯಾತ್ ತಪಸೋಧ್ಯಜಾಯತ ಅನ್ನೋ ಒಂದು ಮಂತ್ರವಿದೆ. 3 ಮಂತ್ರಗಳ ಒಂದು ಸೂಕ್ತ. ಆ ಸೂಕ್ತವನ್ನ ಪಠನ ಮಾಡಿ ಎಂಥ ಪಾಪ ಮಾಡಿದ್ರೂ ಕೂಡ ಹೋಗ್ತದೆ. ಧರ್ಮಶಾಸ್ತ್ರದಲ್ಲಿ ಒಂದು 100 ಕಡೆಗೆ ಈ ಋತಂಚ ಎಂಬ ಮಂತ್ರದ ಬಗ್ಗೆ ಮಹಿಮೆಯನ್ನು ವರ್ಣನೆ ಮಾಡಿದೆ. ಒಂದು 100 ಕಡೆ. ಏನ ಆ ಮಂತ್ರದ ಮಹಿಮೆ? ಆ ವೇದಗಳಿಗಿಂತಲೂ ಉತ್ತಮವಾಗಿರುವ ಮಹಾಭಾರತವೆಂದ ಮೇಲೆ ಮಹಾಭಾರತದಿಂದ ಎಷ್ಟು ಪವಿತ್ರತೆ ಬರಲಿಕ್ಕೆ ಸಾಧ್ಯವಿಲ್ಲ, ಊಹಾತೀತ. ಆದ್ದರಿಂದ ಅಕ್ಷುದ್ರಾನ್ ದಾನಶೀಲಾಂಶ್ಚ ಸತ್ಯಶೀಲಾನ್ ಅನಾಸ್ತಿಕಾನ್ ಕಾರ್ಷ್ಣಂ ವೇದಬಿಂಬಂ ವಿದ್ವಾನ್ ಶ್ರಾವಯಿತ್ವಾ ಅರ್ಥಮಶ್ನುತೆ. ಮಹಾಭಾರತವನ್ನು ಎಂಥವರು ಹೇಳಬೇಕು, ಎಂಥವರು ಕೇಳಬೇಕು. ಕೇಳುವವರಿಗೆ ಎಂಥ ಗುಣಗಳಿರಬೇಕು ಅದನ್ನು ಹೇಳಿದರೆ ನಾಳಿನಿಂದ ಮುಂದಿನ ಗುರುವಾರದಿಂದ ಮಹಾಭಾರತವನ್ನು ಮುಚ್ಚಿಡಬೇಕು. ನಾವು ಹೇಳೋದಕ್ಕೂ ಅಧಿಕಾರವಿಲ್ಲ, ಕೇಳೋದಕ್ಕೂ ಅಧಿಕಾರವಿಲ್ಲ. ಪುಸ್ತಕ ನಮಸ್ಕಾರ ಮಾಡ್ಲಿಕ್ಕೆ ಮಾತ್ರ ಅಧಿಕಾರ, ದೂರ ಇಟ್ಟು ನಮಸ್ಕಾರ ಮಾಡಿಬಿಡ್ಬೇಕು. ಅಕ್ಷುದ್ರಾನ್, ಕ್ಷುದ್ರರಾಗಿರಬಾರದು. ಕ್ಷುದ್ರವಾದ ಕಾರಣಗಳಿಗಾಗಿ ತನ್ನ ಸಾಧನೆಯನ್ನು ಬಿಡುವಂತಹ ಹುಚ್ಚಪ್ಪ ಏನಿದ್ದಾನೆ, ಹಣವೋ ಕಾಸೋ ಅದೋ ಇದೋ ಐಶ್ವರ್ಯವೋ ಭೋಗವೋ, ಇಂತಹ ಒಬ್ಬ ಕ್ಷುದ್ರ ಮನುಷ್ಯ ಯಾರೋ ಅಂಥ ಮನುಷ್ಯನಿಗೆ ಮಹಾಭಾರತವನ್ನು ಹೇಳುವುದರಲ್ಲಿ ಅರ್ಥವಿಲ್ಲ. ಮಹಾಭಾರತವನ್ನು ಹೇಳುವುದರಲ್ಲಿ ಅರ್ಥವಿಲ್ಲ. ಯಾಕೆಂದ್ರೆ ಅವನ ಪ್ರಯಾರಿಟಿಯೊಳಗೆ ಹಣ ಮುಖ್ಯ, ಕಾಸು ಮುಖ್ಯ, ಕರಿಯರ್ ಮುಖ್ಯ,
ಕ್ವಾಲಿಫಿಕೇಶನ್ ಮುಖ್ಯ, ಇದು ಮುಖ್ಯ. ಹಾಗಾಗಿ ಶಾಸ್ತ್ರಕ್ಕೆ ಪ್ರಾಶಸ್ತ್ಯವೇ ಇಲ್ಲದೆ ಇದ್ದ ಧರ್ಮ ಅರ್ಥ ಕಾಮ ಮೋಕ್ಷಗಳು ಅಂತಿವೆ. ಆದರೆ ಧರ್ಮ ಮೋಕ್ಷಗಳಿಗೆ ಪ್ರಾಶಸ್ತ್ಯ, ಭಗವಂತನು ಭಗವದ್ಭಕ್ತರು ಅವರಿಗೆ ಪ್ರಾಶಸ್ತ್ಯವಿಲ್ಲದೆ ಇದ್ದಂತಹ ವ್ಯಕ್ತಿಯ ಜೀವನ ಯಾವುದಿದೆ ಅಂತಹ ಮನುಷ್ಯನಿಗೆ ಮಹಾಭಾರತ ರುಚಿಯಾಗುವುದಿಲ್ಲ. ಅವನ ಮುಂದೆ ಹೇಳಲಿಕ್ಕೆ ಹೋಗಬೇಡಿ. ಕಠೋರ ಶಬ್ದವಾದೀತು, ಕೋಣದ ಮುಂದೆ ಕಿನ್ನರ ಊದಿದ ಹಾಗೆ ಪ್ರಯೋಜನವಿಲ್ಲ. ಇನ್ನೊಬ್ರು ಹೇಳ್ತಿದ್ರು ಕತ್ತೆಗೆ ಹೂರ್ಣ ತಿನ್ನಿಸಿದ ಹಾಗೆ ಅಂತ. ಅಂದ್ರೆ ಯಾವನಿಗೆ ಈ ಧರ್ಮಗಳ ಪ್ರೇಮ, ಭಗವಂತನ ಪ್ರೇಮ, ಭಗವದ್ಭಕ್ತರ ಪ್ರೇಮ ಇದೆ ಅಂಥವನಿಗೆ ಮಹಾಭಾರತ ರುಚಿ. ಇಲ್ಲದೆ ಇದ್ದವನಿಗೆ ಏನಾಗತ್ತೆ? ಫಾಸ್ಟ್ ಜೀವನ ನಡೆಸುವಂತಹ ಒಬ್ಬ ಮನುಷ್ಯನಿಗೆ ಇದೇನು ವ್ಯರ್ಥ, ಏನೇನೂ ಅರ್ಥವಿಲ್ಲ, ಇದರಲ್ಲಿ ರುಚಿಯೇ ಇಲ್ಲ. ಆದ್ರಿಂದ ಹೇಳಿಕ್ ಹೋಗ್ಬೇಡಿ. ಅಕ್ಷುದ್ರಾನ್ ದಾನಶೀಲಾಂಶ್ಚ, ಮಹಾಭಾರತದ ಪುಟ ಪುಟಕ್ಕೆ ದಾನ ಹೇಳಿದ್ದಾರೆ. ಅದನ್ನು ಕೊಡು, ಇದನ್ನು ಕೊಡು, ಇದನ್ನು ಕೊಡು, ಅದನ್ನು ಕೊಡು, ದಾನ ಹೇಳಿದ್ದಾರೆ. ಎಂದೂ ದಾನವನ್ನು ಕನಸಿನಲ್ಲೂ ಕೊಡದೇ ಇದ್ದಂತಹ ಮಹಾತ್ಮನಿಗೆ ಈ ಮಹಾಭಾರತ ಹೇಳೇನು ಪ್ರಯೋಜನ? ಆದ್ರಿಂದ ದಯವಿಟ್ಟು ಯಾರು ಕೈಬಿಟ್ಟು ದಾನ ಕೊಡುವ ಸಾಮರ್ಥ್ಯವುಳ್ಳವರೋ, ಸಾಮರ್ಥ್ಯ ಅಲ್ಲ ಕೊಡುವವರೋ, ಅವರಿಗೆ ಮಾತ್ರ ಮಹಾಭಾರತ ಹೇಳಿ. ಆದ್ದರಿಂದ ಈ ಮಾತನ್ನು ಕೇಳಿವಿ. ಹಾಗಾಗಿ ಇಂದಿನಿಂದ ಪ್ರತಿಯೊಬ್ಬರು ನಿತ್ಯ ಒಂದು ಏನಾದರೂ 10 ನಯಾ ಪೈಸಾ ದಾನ ಮಾಡಿ. ದಾನ ಮಾಡದೆ ಊಟ ಮಾಡ್ಲಿಕ್ಕಿಲ್ಲ, ದಾನ ಮಾಡದೆ ಇರಲಿಕ್ಕಿಲ್ಲ, ಒಂದು ದಿನ ದಾನ ಮಾಡದೆ ಇರಲಿಕ್ಕಿಲ್ಲ. ಸಂಕಲ್ಪ ಮಾಡಿ. ದಾನದ ಚಟ ಬೀಳಬೇಕು, ದಾನ ರೂಢಿಯಾಗಬೇಕು. ಅದು ವ್ಯಸನವಾದರೂ ಚಿಂತಿಲ್ಲ, ಮುಂದೆ ಅದು ಬಹಳ ಪುರುಷಾರ್ಥವನ್ನು ಕೊಡ್ತದೆ. ಅದನ್ನ ನಿತ್ಯದಲ್ಲಿ ದಾನವನ್ನು ಕೊಡತಕ್ಕಂಥದ್ದು ರೂಢಿ ಮಾಡಿಕೊಳ್ಬೇಕು. ಆದ್ದರಿಂದ ದಾನಶೀಲಾಂಶ್ಚ ಸತ್ಯಶೀಲಾನ್ ಗೋವಿಂದ. ಯಾರು ಎಂದೆಂದಿಗೂ ಸುಳ್ಳು ಮಾತಾಡುವವರಲ್ಲ, ಸತ್ಯವನ್ನೇ ಮಾತಾಡುವವರು, ಅಂಥವರಿಗೆ ಮಹಾಭಾರತವನ್ನು ಹೇಳಬೇಕು. ಕ್ಲೀನ್ ಬೋಲ್ಡ್ ಅಂತಂತಾರಲ್ಲ, ಹಾಗಿದೆ ಲೆಕ್ಕ. ಯಾಕೆ ಅಂದ್ರೆ ಸತ್ಯವನ್ನ ಇಡೀ ದಿವಸದೊಳಗೆ ಒಂದ್ಸಲ ಮಾತಾಡುವುದಿಲ್ಲ. ಅಸತ್ಯಶೀಲರಾದಂತಹ ಜನರು ಹೇಳೋದೇನು ಕೇಳೋದೇನು ಮಹಾಭಾರತವನ್ನ. ಆದರೆ ಸತ್ಯಶೀಲರಾಗಬೇಕು ಅಂತನ್ನುವ ಉದ್ದೇಶದಿಂದ ಕೇಳಲಿಕ್ಕೆ ಚಿಂತೆ ಇಲ್ಲ. ಆದ್ದರಿಂದ ಸತ್ಯಶೀಲಾನ್ ಅನಾಸ್ತಿಕಾನ್, ಯಾರು ನಾಸ್ತಿಕರೋ ಅವರಿಗೆ ಮಹಾಭಾರತದಲ್ಲಿ ಏನೂ ಇಲ್ಲ, ಸ್ಟಫೇ ಇಲ್ಲ. ಇಲ್ಲೆಲ್ಲ ಬರೀ ಆಸ್ತಿಕತೆ, ವಿಶ್ವಾಸ, ದೇವರು, ದೇವತೆಗಳು, ವೇದಗಳು, ಅಲ್ಲಿ ಹೇಳಿದ ಧರ್ಮ, ಪೂರ್ವ ಕರ್ಮ, ಜನ್ಮಾಂತರ, ದೇವರು ಕೊನೆಗೆ ರಕ್ಷಣೆ ಮಾಡ್ತಾನೆ. ಈ ನಂಬಿಕೆ ಮೇಲೆ ಮಹಾಭಾರತ ಹೊರಟಿದೆ. ಯಾವ ಮನುಷ್ಯನಿಗೆ ನಂಬಿಕೆ ಇಲ್ಲ, ಯಾವ ಮನುಷ್ಯನಿಗೆ ಪರಲೋಕ, ಧರ್ಮ, ವೇದ ಅಥವಾ ದೇವತೆಗಳು, ಭಗವಂತ ನಂಬಿಕೆ ಇಲ್ಲ, ಆ ಮನುಷ್ಯನಿಗೆ ಮಹಾಭಾರತದಲ್ಲಿ ಬಿಗ್ ಝೀರೋ, ಏನೂ ಇಲ್ಲ. ಅಕ್ಷುದ್ರಾನ್ ದಾನಶೀಲಾಂಶ್ಚ ಸತ್ಯಶೀಲಾನ್ ಅನಾಸ್ತಿಕಾನ್ ಕಾಷ್ಟಂ ವೇದಮಿಮಂ ಶ್ರಾವ ವಿದ್ವಾನ್ ಶ್ರಾವಯಿತ್ವಾ ಅರ್ಥಮಶ್ನುತೆ. ಇದನ್ನ ಕೇಳಿಸಿ, ಬಹಳ ದೊಡ್ಡ ಲಾಭವಿದೆ. ಭ್ರೂಣ ಹತ್ಯಾಕೃತಂ ಪಾಪಂ ಚಾಪಿ ಪಾಪಂ ಜಹ್ಯಾದ ಸಂಶಯಂ. ಸಣ್ಣ ಕೂಸನ್ನು ಸಂಹಾರ ಮಾಡಿದ್ದರ ಪಾಪ ಬಂದಿರ್ತದಲ್ಲ, ಆ ಪಾಪವೂ ಕೂಡ ಮಹಾಭಾರತ ಶ್ರವಣದಿಂದ ಪರಿಹಾರವಾಗ್ತದೆ. ಮುಚ್ಚತೆ ಸರ್ವ ಪಾಪೇಭ್ಯೋ ರಾಹುಣ ಚಂದ್ರಮಾ ಯಥ. ರಾಹುಗ್ರಸ್ತವಾಗಿದ್ದಾನೆ ಚಂದ್ರ, ಆದರದು ಬಿಟ್ಟು ಹೋಗುತ್ತಲ್ಲ, ಹಾಗೆ ಮಹಾಪಾಪಿಯಾದ ಮನುಷ್ಯ ಮಹಾಭಾರತವನ್ನು ಕೇಳಿ ಅವನು ಶುದ್ಧನಾಗ್ತಾನೆ, ಬದಲಾಗ್ತದೆ, ವ್ಯತ್ಯಾಸ ಬರ್ತದೆ, ಪವಿತ್ರನಾಗ್ತಾನೆ. ಇದಂ ಪುಂಸಮನಂ ಶ್ರೇಷ್ಠಂ, ಶ್ರೇಷ್ಠವಾದಂತಹ ಸಂತಾನ, ಉತ್ತಮವಾದ ಸಂತಾನ, ಗಂಡು ಸಂತಾನ ಆಗ್ತದೆ. ವೀರಂ ಜನಯತೆ ಪುತ್ರಂ ಕನ್ಯಾಂ ವಾ ರಾಜ್ಯಭಾಗಿನಿ, ಉತ್ತಮವಾದಂತಹ ಮಗ ಹಾಗೂ ಮಗಳು ಅವರನ್ನ ಪಡಿತಾನೆ. ಧರ್ಮೇ ಚಾರ್ಥೇ ಚ ಕಾಮೇ ಚ ಮೋಕ್ಷೇ ಚ ಭರತರ್ಷಭ ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ಕುತ್ರಚಿತ್. ಒಂದೇ ಮಾತಿನಲ್ಲಿ ಹೇಳಬೇಕಾದರೆ ಮಹಾಭಾರತದಲ್ಲಿ ಇಲ್ಲದೆ ಇದ್ದದ್ದು ಜಗತ್ತಿನಲ್ಲಿ ಎಲ್ಲೂ ಇಲ್ಲ, ಜಗತ್ತಿನಲ್ಲಿ ಎಲ್ಲೂ ಇಲ್ಲದೆ ಇದ್ದದ್ದು ಮಹಾಭಾರತದಲ್ಲಿ ಅವಶ್ಯವಾಗಿ ನೋಡ್ಲಿಕ್ಕೆ ಸಿಗ್ತದೆ. ಇಂಥದ್ದು ಮಹಾಭಾರತ. ಆದ್ದರಿಂದ ನಾಸ್ತಿ ವ್ಯಾಧಿ ಭಯಂ ತೇಷಂ ಪರಲೋಕ ಭಯಂ ಕುತಃ. ಯಾವ ವ್ಯಾಧಿ, ಯಾವ ರೋಗ, ಯಾವ ಅಪಮೃತ್ಯು, ಯಾವ ಮೃತ್ಯು, ಏನೂ ಭಯವಿಲ್ಲ. ಮಹಾಭಾರತವನ್ನು ಶ್ರದ್ಧೆಯಿಂದ ಕೇಳಿ. ನಿತ್ಯ ಸೌಭಾಗ್ಯ, ಪರಮ ಮಂಗಲ, ಎಲ್ಲ ಕಲ್ಯಾಣ. ನಾಸ್ತಿ ವ್ಯಾಧಿ ಭಯಂ ತೇಷಂ ಪರಲೋಕ ಭಯಂ ಕುತಃ. ಧನ್ಯಂ ಯಶಸ್ಯ ಆಯುಷ್ಯಂ ಪುಣ್ಯಂ ಸ್ವರ್ಗಂ ತಥೈವ ಚ ಕೃಷ್ಣದ್ವೈಪಾಯನೇನೇದಂ ಕೃತಂ ಪುಣ್ಯಚಿಕೀರ್ಷುಣ ಕೀರ್ತಿಂ ಪ್ರಥಯತಾ ಲೋಕೆ ಪಾಂಡವಾನಾಂ ಮಹಾತ್ಮನಂ ಯೈದಂ ಮಾನವೋ ಲೋಕೆ ಪುಣ್ಯಾರ್ಥೆ ಬ್ರಾಹ್ಮಣಾನ್ ಶುಚೀನ್.
ಹಣ ಬೇಡ, ಕಾಸು ಬೇಡ, ಏನು ಬೇಡ, ನನಗೆ ಪುಣ್ಯ ಬರಲಿ ಸಾಕು, ನನ್ನ ಉದ್ಧಾರವಾಗಲಿ ಅಂತ ಯಾರೋ ಶ್ರವಣ ಮಾಡಿಸ್ತಾನೋ ಅವನಿಗೆ ಮಹಾಪುಣ್ಯ ಸಿಗ್ತದೆ. ಲೋಕೆ ಪೂಜ್ಯತಮೋ ಭವೆ ಯೋಧೀತೆ ಭಾರತಂ ಪುಣ್ಯಂ ಬ್ರಾಹ್ಮಣೋ ನಿಯತವ್ರತಃ ಚತುರೋ ವಾರ್ಷಿಕಾನ್ ಮಾಸಾನ್ ಸರ್ವ ಪಾಪೈ ಪ್ರಮುಚ್ಯತೆ. ಮಳೆಗಾಲದ 4 ತಿಂಗಳಲ್ಲಿ ಚಾತುರ್ಮಾಸ್ಯದಲ್ಲಿ ಯಾರು ನಿಯತವ್ರತನಾಗಿ ಒಂದೂ ದಿವಸ ಬಿಡದೆ ತಪ್ಪಿಲ್ಲದಂತೆ ತಪಸ್ವಿಯಾಗಿ ಮಹಾಭಾರತವನ್ನ ಯಾರು ಹೇಳ್ತಾರೆ ಕೇಳ್ತಾರೆ ಅವರಿಗೆ ಮಹಾಪುಣ್ಯ ಮಹಾಲಾಭ. ವಿಜ್ಞೇಯಸ್ಸ ವೇದಾನಂ ಪಾರಗೋ ಭಾರತಂ ಪಠಂ. ಭಾರತವನ್ನು ಯಾರು ಅಧ್ಯಯನ ಮಾಡಿದ್ದಾನೆ ಅವನು ವೇದಜ್ಞಾನಿ ಅಂತ ಕರಿಬೇಕು. ಯಾರು ಭಾರತವನ್ನು ಓದಿಲ್ಲ ಅವರು ವೇದವನ್ನು ಓದಿದರೂ ವೇದದ ಮರ್ಮ ತಿಳಿದೇ ಇದ್ದಂತೆ. ದೇವ ರಾಜರ್ಷಯೋ ಯತ್ರ ಪುಣ್ಯ ಬ್ರಹ್ಮರ್ಷಯಸ್ತಥ. ಎಷ್ಟು ದೇವತೆಗಳು, ಎಷ್ಟು ರಾಜರು, ಎಷ್ಟು ಬ್ರಹ್ಮರ್ಷಿಗಳು, ಎಷ್ಟು ಕ್ಷೇತ್ರಗಳು, ಗಿರಿಗಳು, ಬೆಟ್ಟಗಳು, ನದಿಗಳು, ಸಮುದ್ರಗಳು, ಗಿಡಗಳು ಎಲ್ಲ ಸೇರಿವೆ, ಎಲ್ಲ ಬಂದಿವೆ. ಮಹಾಭಾರತದಲ್ಲಿ ಬಾರದೇ ಇದ್ದ ವಿಷಯವೇ ಇಲ್ಲ. ಅದ್ಭುತವಾಗಿರುವಂತಹ ಇದೊಂದು ವಿನ್ಯಾಸ. ಹಾಗಾಗಿ ಧೂತಪಾಪ್ಮ ಪರ್ವಸು, ಪರ್ವಕಾಲಗಳಲ್ಲಿ ಕೀರ್ತ್ಯಂತೆ ಧೂತಪಾಪ್ಮಾನಃ ಕೀರ್ತ್ಯತೆ ಕೇಶವಸ್ತಥ. ಸಾಕ್ಷಾತ್ ಭಗವಂತನ ಕಥೆ ಇದೆಯಪ್ಪ, ಭಗವದ್ಭಕ್ತರ ಕಥೆ ಇದೆ. ಜೊತೆಗೆ ಭಗವಾಂಶ್ಚಾಪಿ ದೇವೇಶೋ ಯತ್ರ ದೇವೀಚ ಕೀರ್ತ್ಯತೆ. ಲಕ್ಷ್ಮೀದೇವಿ ನಾರಾಯಣ ಇಲ್ಲಿ ಕೀರ್ತಿತರಾಗಿದ್ದಾರೆ, ಪ್ರತಿಪಾದಿತರಾಗಿದ್ದಾರೆ. ಇದಕ್ಕೆ ಮಹಾಭಾರತ ಅಂತ ಹೆಸರು. ಕಾರಣವೇನು? ಮಹತ್ ಭಾರತಾನಾಂ ಮಹಜ್ಜನ್ಮ ಮಹಾಭಾರತ ಮುಚ್ಯತೆ. ಏನ್ ಭಾರತರು, ಆ ಪಾಂಡವರು, ಧರ್ಮ, ಭೀಮ, ಅರ್ಜುನ, ನಕುಲ, ಸಹದೇವರು ಮಹಾತ್ಮರು. ಅವರ ಮಹಾಜನ್ಮವೇನಿದೆ, ಅವರ ಚರಿತ್ರವೇನಿದೆ ಅದು ಇಲ್ಲಿ ಪ್ರತಿಪಾದಿತವಾಗಿದೆ, ಕೀರ್ತಿತವಾಗಿದೆ. ಹಾಗಾಗಿ ಇದಕ್ಕೆ ಮಹಾಭಾರತ ಅಂತ ಹೆಸರು. ನಿರುಕ್ತಮಸ್ಯ ಯೋವೇದ ಸರ್ವ ಪಾಪೈ ಪ್ರಮುಚ್ಯತೆ. ವಿಚಿತ್ರ ಅಂದ್ರೆ ಉಳಿದೆಲ್ಲ ಗ್ರಂಥಗಳ ಅಧ್ಯಯನ ಮಾಡುವುದರಿಂದ ಪಾಪ ಹೋಗುತ್ತೆ, ಆದರೆ ಮಹಾಭಾರತದ ಗ್ರಂಥದ ಹೆಸರಿನ ಅರ್ಥ ತಿಳಿಯೋದರಿಂದ ಪಾಪ ಹೋಗ್ತದೆ. ಮಹಾಭಾರತವನ್ನು ಓದಿ ಪಾಪವನ್ನು ಕಳೆದುಕೊಳ್ಳೋದಲ್ಲ, ಮಹಾಭಾರತ ಎಂಬ ಶಬ್ದದ ಅರ್ಥವನ್ನು ತಿಳಿದುಕೊಂಡರೂ ಕೂಡ ಪಾಪ ಹೋಗ್ತದೆ. ಅಂಥ ಶ್ರೇಷ್ಠವಾಗಿರುವ ಗ್ರಂಥವಿದು. ಮಹತೋಹ್ಯೇನ ಸೋಮರ್ತ್ಯನ್ ಮೋಚಯೇದ್ ಅನುಕೀರ್ತಿತಃ ತ್ರಿಭಿರ್ವರ್ಷೈರ ಮಹಾಭಾಗ. ವೇದವ್ಯಾಸದೇವರು ಗಣಪತಿಯನ್ನು ಕೂಡಿಸಿಕೊಂಡು 3 ವರ್ಷ ಸತತವಾಗಿ ಮಹಾಭಾರತವನ್ನ ಡಿಕ್ಟೇಟ್ ಮಾಡಿದ್ದಾರೆ. ವೇದವ್ಯಾಸದೇವರು ಹೇಳಿದ್ದಂತೆ ಗಣಪತಿ ಮಹಾಭಾರತವನ್ನ ಬರೆದಿದ್ದ. ಎಂಥ ಪವಿತ್ರವಾಗಿರುವಂತಹ, ಸಾಕ್ಷಾತ್ ನಾರಾಯಣನ ಮುಖಾರವಿಂದ ಬಂದಂತಹದ್ದು, ಸಾಕ್ಷಾತ್ ಗಣಪತಿ ವಿಘ್ನ ವಿನಾಯಕನಾಗಿರುವ ಗಣಪತಿಗೆ ಬರೆದದ್ದು ಆಕಾಶಾಭಿಮಾನಿ. ಅಂದಮೇಲೆ ಎಂಥ ಮಂಗಲಕರವಾಗಿರುವಂತಹದ್ದು. ಭರತ ತ್ರಿಭಿರ್ವರ್ಷೈರ ಮಹಾಭಾಗ ನಿತ್ಯೋತ್ಥಿತ ಶುಚಿಶ್ಚಕ್ತ ಮಹಾಭಾರತಮಾದಿತಃ. ಮಹಾಭಾರತವನ್ನು ಬರೆಯುವಾಗ ಹೋಗಿ ಸ್ನಾನ ಮಾಡಿಕೊಂಡು ಮಹಾಭಾರತವನ್ನ ಮಡಿಯಲ್ಲಿ ಕೂತ್ಕೊಂಡು ಪೂರ್ವಕ್ಕೆ ದರ್ಭಾಗ್ರವನ್ನ ಮಾಡಿಕೊಂಡು ಆಸನವನ್ನು ಹಾಕಿ ಅದರ ಮೇಲೆ ಕೂತ್ಕೊಂಡು ಶುದ್ಧವಾಗಿ ಭಗವಂತನ ಧ್ಯಾನವನ್ನು ಮಾಡ್ತಾ ವೇದವ್ಯಾಸದೇವರು ಮಹಾಭಾರತವನ್ನು ಡಿಕ್ಟೇಟ್ ಮಾಡಿದ್ದಾರೆ. ಪ್ಯಾಂಟು ಸೂಟು ಹಾಕೊಂಡು, ಕೂಟು ಹಾಕೊಂಡು, ಕುರ್ಚಿ ಮೇಲೆ ಕೂತ್ಕೊಂಡು ಹರಟೆ ಹೊಡಿತಾ ಕಂಡದ್ದನ್ನು ತಿಂತ ಮಾಡ್ತಾ ಅಲ್ಲ. ಸ್ನಾನ ಮಾಡಿ ನಿತ್ಯೋತ್ಥಿತ ಬೆಳಿಗ್ಗೆ 3:45 ಗಂಟೆಗೆ ಎದ್ದು ಭಗವಂತನ ಧ್ಯಾನವನ್ನ ಮಾಡಿ ಬ್ರಾಹ್ಮೇ ಮುಹೂರ್ತೆ ಚೋತ್ಥಾಯ ವಾಯುಪಸ್ಪೃಶ್ಯ ಮಾಧವ ದಧ್ಯೌ ಪ್ರಸನ್ನಕರ್ಣ ಆತ್ಮಾನಂ ತಮಸಃಪರಂ ಏಕಂ ಪರಂ ಜ್ಯೋತಿರಣನ್ಯವದ್ವಯಂ ಸ್ವಸಂಸ್ಥೆಯ ನಿತ್ಯ ನಿರಸ್ತ ಗಿಲ್ಮಿಷಂ ಅಂತ ಹೇಳಿದಂತೆ ತಾನು ತನ್ನ ಸ್ವರೂಪವನ್ನೇ ಧ್ಯಾನ ಮಾಡಿ ಜಗತ್ತಿಗೆ ತೋರಿಸುವುದಕ್ಕಾಗಿ ಈ ತರಹದ ಧ್ಯಾನದ ನಾಟಕವನ್ನು ಮಾಡಿ ಆಮೇಲೆ ಸರಿಯಾದ ಹೊತ್ತಿಗೆ ಚತಸ್ರೋ ಘಟಿಕ ಪ್ರಾತರ್ ಅರುಣೋದಯ ಉಚ್ಯತೆ, ಆ ಕಾಲದಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಬರಬೇಕು. ಗಾಯತ್ರಿ ಜಪವನ್ನು ಮಾಡಬೇಕು. ನಿಂತುಕೊಂಡು ಗಾಯತ್ರಿ ಜಪವನ್ನು ಮಾಡ್ತಿದ್ರು ವೇದವ್ಯಾಸದೇವರು. ಸೂರ್ಯ ಬರುವವರೆಗೆ, ಸೂರ್ಯ ಬಂದ ಮೇಲೆ ಕೂಡ್ತಿದ್ರು ಅಥವಾ ನಿಲ್ತಿದ್ರು. ಹೀಗೆ ಜಪವನ್ನು ಮಾಡಿ ಆ ಸೂರ್ಯನ ವಿಶೇಷವಾದಂತಹ ಕಾರುಣ್ಯವನ್ನು ಪಡೆದಂತೆ ಜಗತ್ತಿಗೆ ತೋರಿಸ್ತಾ ಗಾಯತ್ರಿ ಜಪವನ್ನು ಮಾಡಿ ಅಷ್ಟಮಹಾಮಂತ್ರಗಳನ್ನ ಹಾಗೂ ಇನ್ನನಂತ ಮಂತ್ರಗಳನ್ನ ಜಪ ಮಾಡಿ ಶುದ್ಧರಾಗಿ ಆಮೇಲೆ ಗಣಪತಿಯನ್ನು ಕರಿಬೇಕು. ಗಣಪತಿ ಬಾರಪ್ಪ ನಾನು ಹೇಳ್ತೀನಿ. ಆ ಗಣಪತಿಯು ಎಲ್ಲ ಮಂತ್ರಗಳನ್ನು ಮಾಡಬೇಕು. ಎಲ್ಲ ಮಾಡಿಕೊಂಡು ಬಂದು ಪವಿತ್ರವಾಗಿ ಕೂತ್ಕೊಂಡು ಆಮೇಲೆ ಹೇಳಿ ಬರೆಸಿದಂತಹ ಮಹಾಭಾರತ ಇಷ್ಟು ಪವಿತ್ರವಾಗಿದೆ. ಹುಡುಗಾಟಿಕನ
ಏನಂತ ತಿಳಿದಿರಿದೆ? ಎಷ್ಟು ಪವಿತ್ರವಾದ ಗ್ರಂಥ, ತಮಾಷೆ ಅಲ್ಲ. ಅಷ್ಟು ಪವಿತ್ರವಾದ ಮನಸ್ಸಿನಿಂದ, ಪವಿತ್ರವಾದ ದೇಹದಿಂದ ನಾವು ಶ್ರವಣ ಮಾಡಬೇಕು, ಅಂದ್ರೆ ಮಹಾಪುಣ್ಯ. ಆದ್ದರಿಂದ ನಿತ್ಯೋತ್ಥಿತ ಶುಚಿಶಕ್ತ ಮಹಾಭಾರತ ಮಾದಿತಃ, ಮೊದಲನೇ ಪ್ರಾರಂಭದಿಂದಲೇ ಆ ವ್ಯವಸ್ಥೆ ಆದಿತಃ. ತಪೋ ನಿಯಮಮಾಸ್ಥಾಯ ಕೃತಮೇತನ್ ಮಹರ್ಷಿಣ, ಸಾಯಂಕಾಲ ಊಟ ಬಿಟ್ಟುಬಿಟ್ಟಿದ್ರು, ಏಕಭುಕ್ತ, ಒಂದೇ ಹೊತ್ತೂಟ. ಮಹಾಭಾರತ ಬರೆಯುವ 3 ವರ್ಷಗಳವರೆಗೆ ವೇದವ್ಯಾಸ ದೇವರು ಸಾಯಂಕಾಲ ಊಟ ಇಲ್ಲ, ನಿಯಮ. ಮಹಾಭಾರತ ಬರೆಯುವವರೆಗೆ ಸಂಪೂರ್ಣವಾಗಿ ಮಧ್ಯಾಹ್ನವೂ ಊಟವಿಲ್ಲ, ಬರೀ ಫಲಾಹಾರ, ಹಣ್ಣು ಮಾತ್ರ. ಮಹಾರಾಷ್ಟ್ರದ ಖಿಚಡಿ ಫಲಾಹಾರ ಅಲ್ಲ, ಅದು ಬರುವುದಿಲ್ಲದು, ಅದು ನಿಷಿದ್ಧ ಅಲ್ಲ, ಫಲದ ಆಹಾರ. ಫಲ ಅಂದ್ರೆ ಹಣ್ಣನ್ನು ತಿಂತಿದ್ದು. ಹೀಗೆ ತಪೋನಿಯಮ ಸ್ಥಿತ, ತಪಸ್ಸು ನಿಯಮಗಳನ್ನ ಅನುಷ್ಠಾನ ಮಾಡ್ತಾ ಮಹಾಭಾರತವನ್ನು ಬರೆದದ್ದು. ತಿಳಿಬೇಕಿದನ್ನ. ಪಾಣಿನಿ ವ್ಯಾಕರಣ ಸೂತ್ರಗಳನ್ನು ಬರೆದ್ರು. ಬರೆಯುವಾಗ ಹೇಗೆ ಬರೆದ್ರು ಅದನ್ನ ಮಹಾಭಾಷ್ಯಕಾರರು ಪತಂಜಲಿ ಬರೀತಾರೆ. ಈ ದೊರೆ ಪಾಣಿನಿ ಹೇಗ್ ಬರೆದ್ರು ಅಂತ ತಿಳ್ಕೊಂಡಿದ್ದೀರಾ? ಎಷ್ಟು ಪವಿತ್ರವಾಗಿದೆ ಗ್ರಂಥ ಇದು, ವೇದಾಂಗ ಇದು, ವೇದದ ಮುಖಭೂತವಾದದ್ದು. ಸ್ನಾನ ಮಾಡಿಕೊಂಡು ಪ್ರಾಗಗ್ರವಾಗಿರುವ ದರ್ಭಗಳಲ್ಲಿ ಆಸೀನರಾಗಿ ಪವಿತ್ರವಾದ ಮನಸ್ಸಿನಿಂದ ಏಕಾಗ್ರವಾಗಿ ಭಗವಂತನ ಧ್ಯಾನ ಮಾಡ್ತಾ ವ್ಯಾಕರಣವನ್ನು ಬರೆದಿದ್ದಾರೆ. ವೃದ್ಧಿರಾದ ಅದೇಂಗುಣ ಇಕೋ ಗುಣ ವೃದ್ಧಿ ನಧಾತುಲೋಪ ಅರ್ಧಧಾತುಕೆ ಇತ್ಯಾದಿಯಾಗಿ ತನಕ. ಆದ್ದರಿಂದ ಹುಡುಗಾಟಿಕೆ ಅಲ್ಲ ಇದು, ಅಷ್ಟು ಪವಿತ್ರವಾಗಿರುವಂತಹದ್ದು. ಇದರಲ್ಲಿರುವ ಪ್ರತ್ಯಕ್ಷರ ಪಾರಾಯಣ ಮಾಡಿದರೆ ಮಹಾಪುಣ್ಯವಿದೆ ಅಂತ ಶಾಸ್ತ್ರ ಹೇಳುತ್ತದೆ. ವೇದಾಂಗಗಳ ಪಾರಾಯಣ ಪುಣ್ಯಪ್ರದವಾಗಬೇಕಾದ್ರೆ ಅಷ್ಟು ಮಡಿವಂತಿಕೆ ಬೇಕು. ನಾನು ಮೊನ್ನೆ ಹೇಳಿದನಲ್ಲ, ಕಳೆದ ಸಲ ಹೇಳಿದ್ದೆ, ಶ್ರೀನಿವಾಸ ತೀರ್ಥರು ಕೊಟ್ಟ ಮಷಿ ಎಷ್ಟು ಪವಿತ್ರವಾಗಿರುವ ಮಷಿ, ಅಲ್ಲಿಂದ ಪ್ರಾರಂಭವಾಗುತ್ತೆ. ಸ್ಯಾಹಿ, ಇಂಕ್, ಮಷಿ, ಅಲ್ಲಿಂದ ಪಾವಿತ್ರ್ಯ ಶುರು. ನಾವು ಕೂತ ಆಸನ ಅದು ಪವಿತ್ರವಾಗಿರಬೇಕು. ಹೀಗೆಲ್ಲ ಪಶ್ಚಿಮಕ್ಕೆ ಮುಖ ಮಾಡಿಕೊಂಡು ಪ್ರವಚನವನ್ನು ಹೇಳತಕ್ಕದ್ದಲ್ಲ, ಪೂರ್ವಕ್ಕೇ ಮುಖ ಮಾಡಿಕೊಂಡು ಗುರುಗಳು ಕೂತ್ಕೋಬೇಕು, ಪಾಠವನ್ನು ಹೇಳಬೇಕು. ಇದೆಲ್ಲ ಅದ್ಭುತವಾದಂತಹ ನಿಯಮಗಳಿವೆ. ಆ ನಿಯಮವನ್ನು ಪಾಲನ ಮಾಡಿದಾಗ ಮಾತ್ರ ಅನುಷ್ಠೀಯಮಾನಂ ಅಧ್ಯಯನ ನಿಯಮ ಅಧ್ಯಯನದ ನಿಯಮ ಇದೆ. ಹೇಗ್ ಮಾಡಬೇಕು ಎಲ್ಲ ನಿಯಮವಿದೆ. ಆ ನಿಯಮಕ್ಕೆ ತಕ್ಕಂತೆ ವೇದಾಧ್ಯಯನವನ್ನು ಮಾಡಬೇಕು. ಇಲ್ಲದೇ ಇದ್ರೆ ಪುಣ್ಯ ಬರುವುದಿಲ್ಲ. ತಸ್ಮಾನ್ ನಿಯಮ ಸಂಯುಕ್ತೈ ಶ್ರೋತವ್ಯಂ ಬ್ರಾಹ್ಮಣೈರಿದಂ. ಇಷ್ಟೆಲ್ಲ ಯಾಕೆ ಹೇಳಿದೆ ನಾನು ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ವೇದವ್ಯಾಸ ದೇವರಂತಹ ಮಹಾನುಭಾವರು ಸ್ವಯಂ ಸಚ್ಚಿದಾನಂದ ವಿಗ್ರಹ, ನಿತ್ಯ ಮುಕ್ತ, ಅನಂತ ಗುಣಪೂರ್ಣ, ಸರ್ವಸ್ವಾಮಿ, ಪಾಪಲೇಪವಿಲ್ಲ, ಅತ್ಯಂತ ಶುದ್ಧನಾದಂತಹ ಅನಘ ಪರಮಾತ್ಮ, ಅವನು ಇಷ್ಟು ಸ್ನಾನ ಮಾಡಿ ಜಪ ಮಾಡಿ ಪವಿತ್ರನಾಗಿ ಬಂದು ಮಹಾಭಾರತವನ್ನು ಬರೆದಿದ್ದಾನೆ. ನೀವು ತಲೆಹರಟೆ ಹೊಡಿತಾ ಏನೇನೋ ಮಾಡಿ ಏನೇನೋ ಪಾಪಗಳನ್ನು ಮಾಡಿ ಮನಸ್ಸಿಗೆ ಬಂದಂತೆ ಮಹಾಭಾರತವನ್ನು ಶ್ರವಣ ಮಾಡೋದೇ ಅಲ್ಲ. ಮಹಾಭಾರತವನ್ನು ಶ್ರವಣ ಮಾಡುವ ದಿವಸವಾದರೂ ಗಾಯತ್ರಿ ಜಪವನ್ನು ಸಮೃದ್ಧವಾಗಿ ಮಾಡಿ, ಬೆಳಗಿನ ಜಾವ ಗುರುವಾರದ ದಿವಸ ಬೆಳಿಗ್ಗೆ ಗಾಯತ್ರಿ ಜಪವನ್ನು ವಿಶಿಷ್ಟವಾಗಿ ಮಾಡಿ ಆಮೇಲೆ ಮಹಾಭಾರತವನ್ನು ಶ್ರವಣ ಮಾಡಿ. ತಪೋ ನಿಯಮಮಾಸ್ಥಾಯ ತಸ್ಮಾನ್ ನಿಯಮ ಸಂಯುಕ್ತೈ ಶ್ರೋತವ್ಯಂ ಬ್ರಾಹ್ಮಣಗಿರಿದಂ ಕೃಷ್ಣ ಪ್ರೋಕ್ತಾಮಿಮಂ ಪುಣ್ಯಾಂ ಭಾರತೀಂ ಉತ್ತಮಾಂ ಕಥಾಂ ಸರ್ವಥಾ ವರ್ತಮಾನ ವೈ ನತೇಶೋಚ್ಯ ಕೃತಾಕೃತೈ. ಯಾರು ಶ್ರವಣ ಮಾಡಿದ್ದಾರೆ, ಯಾರು ಕೇಳ್ತಾರೆ ಅವರೆಲ್ಲರಿಗೂ ಉತ್ತಮವಾದಂತಹ ಗತಿ ಇದೆ. ಬಹಳ ಶೃಣ್ವನ್ ಶ್ರಾದ್ದ ಪುಣ್ಯಶೀಲ ಶ್ರಾವಯಂಶ್ಚೇದಮದ್ಭುತಂ. ಶ್ರದ್ಧೆಯಿಂದ ಕೇಳಬೇಕು. ಮಹಾಭಾರತವನ್ನ ಶ್ರಾದ್ದದ ಕಾಲದಲ್ಲಿ ಅವಶ್ಯವಾಗಿ ಶ್ರವಣ ಮಾಡಬೇಕು. ಬ್ರಾಹ್ಮಣನಿಗೆ ಒಂದು ಶ್ಲೋಕವನ್ನಾದರೂ ಕೇಳಿಸಬೇಕು. ಮಹಾಭಾರತವನ್ನು ಶ್ರವಣ ಮಾಡಿಸಬೇಕು. ಶ್ರಾದ್ದ ಮಾಡುವಾಗ ಮಹಾಭಾರತ ಶ್ರವಣ ಮಾಡಿಸಿದರೆ ಅನಂತ ಪುಣ್ಯ, ಬಹಳ ದೊಡ್ಡ ಲಾಭ. ಅವಶ್ಯವಾಗಿ ಮಹಾಭಾರತ ಶ್ರವಣವನ್ನು ಮಾಡಿಸಬೇಕು. ಇಡೀ ಎಲ್ಲ ಮಾಡೋರದು ಶ್ರಾದ್ದವಾಗ್ತದೆ ಅದಲ್ಲ. ಸ್ವಲ್ಪ 1, 2, 10 ಶ್ಲೋಕ, 1 ಅಧ್ಯಾಯ, ವೇಳೆ ಇದ್ರೆ 1-2 ಅಧ್ಯಾಯ. ಬ್ರಾಹ್ಮಣರಿಗೆ ಪೀಡೆ ಆಗ್ತಿದ್ದಿಲ್ಲ ಅಂದ್ರೆ ಇನ್ನೊಂದೆರಡು ಅಧ್ಯಾಯ. ಅದಕ್ಕಾಗಿ ನಮ್ಮಲ್ಲೆಲ್ಲ ಪದ್ಧತಿ ಭಗವದ್ಗೀತಾ, ವಿಷ್ಣು ಸಹಸ್ರನಾಮ, ಮಹಾಭಾರತದ ಏಕದೇಶ ಮಾತ್ರವಲ್ಲ, ಮಹಾಭಾರತದ ಸಾರಾತ್ಸಾರಭೂತ. ತಸ್ಮಾತ್ ಜ್ಞೇಯಂ ಪಾಠ್ಯಂಚ ತದ್ವಯಂ. ಶ್ರೇಷ್ಠವಾದ ಗ್ರಂಥ. ವಿಷ್ಣು ಸಹಸ್ರನಾಮಕ್ಕೆ ಸರಿತುಲ್ಯವಾದ, ಸರಿಸಾಟಿಯಾದ ಮತ್ತೊಂದು ಸ್ತೋತ್ರ ಪ್ರಪಂಚದಲ್ಲಿ. ಶ್ರೀಮದಾಚಾರ್ಯ ಹೇಳಿದ ಮಾತು, ವಿಷ್ಣು ಸಹಸ್ರನಾಮಕ್ಕೆ ಸರಿಸಮಾನವಾದ ಸ್ತೋತ್ರ
ಸರ್ವತ್ರ ಪ್ರಪಂಚದಲ್ಲಿ ಗಾಯತ್ರಿ ಮಾಡ್ರಿ, ವಿಷ್ಣು ಸಹಸ್ರನಾಮ ಅನ್ನಿ, ಇನ್ನೇನು ಮಾಡದಿದ್ರು ಚಿಂತಿಲ್ಲ. ವಿಷ್ಣು ಸಹಸ್ರನಾಮ ಬಿಡಬೇಡಿ, ಗೀತಾ ಬಿಡಬೇಡಿ. ಪ್ರಾಣ ಹೋಗಲಿ, ಪ್ರಾಣ ಹೋಗುವಾಗಲೂ ವಿಷ್ಣು ಸಹಸ್ರನಾಮ ಕೇಳ್ತಾನೆ ಪ್ರಾಣ ಹೋಗಬೇಕು. ವಿಷ್ಣು ಸಹಸ್ರನಾಮ ಪರಮ ಮಂಗಲ, ಪರಮ ಸರ್ವೋತ್ತಮವಾದ. ಶ್ರೀಮದಾಚಾರ್ಯರು ಬಹಳ 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 ವರ್ಣನೆ ಮಾಡಿದ್ದಾರೆ ವಿಷ್ಣು ಸಹಸ್ರನಾಮವನ್ನ ಇತರೆ ಭಾಷ್ಯದಲ್ಲಿ. ಹಾಗಾಗಿ ತಿಳ್ಕೋಬೇಕು ಅದನ್ನು ಚೆನ್ನಾಗಿ. ಹಾಗಾಗಿ ನರಫಲಮವಾಪ್ನೋತಿ ರಾಜಸೂಯ ಅಶ್ವಮೇಧಯೋ, ರಾಜಸೂಯ ಅಶ್ವಮೇಧಗಳಿಗೆ ಏನು ಪುಣ್ಯವೋ ಆ ಪುಣ್ಯ ಮಹಾಭಾರತ ಶ್ರವಣ ಮಾಡಿದರೆ, ಮಹಾಭಾರತವನ್ನು ಹೇಳಿದರೆ, ಅದರ ಒಂದು ಶ್ಲೋಕವನ್ನು ಪಠನ ಮಾಡಿದ್ರು ಪುಣ್ಯವಿದೆ. ಯಥಾ ಸಮುದ್ರೋ ಭಗವಾನ್ ಯಥಾ ಮೇರುರ್ ಮಹಾಗಿರಿ ಉಭೌ ಖ್ಯಾತೌ ರತ್ನನಿಧಿ ತಥಾ ಭಾರತ ಮುಚ್ಯತೆ. ಸಾಗರ, ಸಾಗರ ದೊಡ್ಡ ಸಾಗರ, ರತ್ನನಿಧಿ. ಹಾಗೆ ಮೇರು ಪರ್ವತವೂ ರತ್ನನಿಧಿ. ಅದೇ ರೀತಿಯಾಗಿ ಮಹಾಜ್ಞಾನಿಗಳ, ಮಹಾಭಕ್ತರ, ತಪಸ್ವಿಗಳ, ದೇವತೆಗಳ, ಬ್ರಹ್ಮರ್ಷಿಗಳ, ದೇವರ್ಷಿಗಳ, ಪರಮಾತ್ಮನ ಗುಣವನ್ನ, ಕಥೆಯನ್ನ, ಮಹಿಮೆಯನ್ನ ಹೇಳುವ ಮಹಾಭಾರತ ಪರಮ ಮಂಗಲವಾಗಿರುವಂತಹ ಗ್ರಂಥ. ಏನು ಹೇಳಿ ಅದರ ಮಹಿಮೆ, ಎಷ್ಟು ಹೇಳಿದ್ರು ಕಮ್ಮಿ. ಇದಂ ಹಿ ವೇದೈ ಸಮಿತಂ ಪವಿತ್ರಮಪಿಚೋತ್ತಮಂ. ವೇದಗಳಿಗೆ ಸಮಾನವೂ ಹೌದು, ವೇದಗಳಿಗೆ ಉತ್ತಮವೂ ಹೌದು. ವೇದಗಳಿಗಿಂತಲೂ ಅತಿಯಾಗಿ ಉತ್ತಮವಾದದ್ದು. ಪಾವನಂ ಶೀಲವರ್ಧನಂ ಯೈದಂ ಭಾರತಂ ರಾಜನ್ ವಾಚಕಾಯ ಪ್ರಯಚ್ಛತಿ ತೇನ ಸರ್ವಾಮಹೀ ದತ್ತ ಭವೇತ್ ಸಾಗರ ಮೇಖಲ. ಮಹಾಭಾರತ ಪುಸ್ತಕವನ್ನ, ಗ್ರಂಥವನ್ನ, ಪವಿತ್ರವಾದ ಗ್ರಂಥ ಮಹಾಭಾರತ ಪುಸ್ತಕ. ಮಹಾಭಾರತ ಪುಸ್ತಕ ಬಹಳ ಪವಿತ್ರ. ಒಬ್ಬಿಬ್ಬರು ಅಪೇಕ್ಷೆ ಪಟ್ಟಿದ್ದಾರೆ ಮಹಾಭಾರತ ಪುಸ್ತಕ ಬೇಕು ಅಂತ. ಕಳೆದ ಸಲವೇ ಕೇಳಿದ್ರು. ಮನೆಯಲ್ಲಿ ಇಟ್ಕೋಬೇಕು, ನಿತ್ಯ ಪೂಜೆ ಮಾಡಬೇಕು, ನಿತ್ಯ ಪ್ರದಕ್ಷಿಣೆ, ನಿತ್ಯ ನಮಸ್ಕಾರ. ಶಾಲಿಗ್ರಾಮ ಎಷ್ಟು ಪವಿತ್ರವೋ ಹಾಗೆ ಪವಿತ್ರವಾಗಿರುವಂತಹದ್ದು ಮಹಾಭಾರತ. ಅಂಥ ಶ್ರೇಷ್ಠವಾದ ವಾಂಗ್ಮಯ ಪ್ರತಿಮಾ ಅಂತ ಭಾಗವತಕ್ಕೆ ಹೇಳ್ತಾರಲ್ಲ, ಹಾಗೆ ಬಹಳ ಉತ್ತಮವಾದದ್ದು. ಮಹಾಭಾರತವನ್ನ ದಾನ ಕೊಟ್ರೆ, ಮಹಾಭಾರತ ಗ್ರಂಥವನ್ನ ದಾನ ಕೊಟ್ರೆ, ಇಡೀ ಭೂಮಿಯನ್ನ ದಾನ ಕೊಟ್ಟ ಪುಣ್ಯ ಮಹಾಭಾರತ ಪುಸ್ತಕ ದಾನ ಕೊಟ್ಟದ್ದಕ್ಕೆ ಬರ್ತದೆ. ಬಹಳ ಶ್ರೇಷ್ಠವಾದಂತಹದ್ದು. ಯೈದಂ ಭಾರತಂ ರಾಜನ್ ವಾಚಕಾಯ ಪ್ರಯಚ್ಛತಿ ತೇನ ಸರ್ವಾಮಹೀ ದತ್ತ ಭವೇತ್ ಸಾಗರ ಮೇಖಲಾ. ಇಂಥದ್ದಿದೆ. ಆದ್ದರಿಂದ ಮಹಾಭಾರತಮಾಖ್ಯಾನಂ ಕೃತವಾನ್ ಇದಮದ್ಭುತಂ ಶೃಣು ಕೀರ್ತಯತಸ್ತನ್ಮೇ ಇತಿಹಾಸಂ ಪುರಾತನಂ. ಇದು ಪುರಾತನವಾದಂತಹ ಕಥೆ, ಇದನ್ನು ಶ್ರೇಷ್ಠವಾದದ್ದು. ಇದನ್ನು ನಾನು ನಿನಗೆ ಹೇಳ್ತೇನೆ. 3 ವರ್ಷಗಳವರೆಗೆ ಮಹಾಭಾರತವನ್ನ ವೇದವ್ಯಾಸ ದೇವರು ಬರೆದಿದ್ದಾರೆ. ಆ ಗ್ರಂಥವನ್ನ ನಾನು ಉಪದೇಶ ಮಾಡ್ತೀನಿ, ಕೇಳು. ನೋಡು, ಮೊದಲು ವಂಶವನ್ನ ಹೇಳಬೇಕು. ಆದ್ದರಿಂದ ಹೇಳ್ತೇನೆ. ಮೊದಲು ಅವ್ಯಕ್ತ ಅಂದ್ರೆ ನಾರಾಯಣ, ಅವನ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮತ್ತು ದಕ್ಷ. ಅಂಗುಷ್ಠದಿಂದ ದಕ್ಷ ಹುಟ್ಟಿದ, ಕಣ್ಣುಗಳಿಂದ ಮರೀಚಿ ಹುಟ್ಟಿದ್ರು. ಮರೀಚಿಯ ಮಗ ಕಶ್ಯಪ, ಕಶ್ಯಪನಿಗೆ ಹೆಂಡತಿ ಅದಿತಿ, ಅವಳಲ್ಲಿ ಹುಟ್ಟಿದವನೇ ಸೂರ್ಯ, ಸೂರ್ಯನ ಮಗ ವಿವಸ್ವಾನ್, ಅವನ ಮಗ ಇಲ. ಆಮೇಲೆ ವೈವಸ್ವತಮನು, ಮನುವಿನಿಗೆ ಮತ್ತೆ ಇಲ, ಅವನಿಗೆ ಪುರೂರವ ಮತ್ತು ಆಯು, ಯಯಾತಿ, ನಹುಷ, ಯಯಾತಿ ಇತ್ಯಾದಿ ವಂಶಗಳು ಬರ್ತದೆ. ಅವನು ಜನಮೇಜಯ ಅಂತನ್ನುವನು ಬಂದ ಅಲ್ಲಿ. ಆ ಜನಮೇಜಯ ವಿಶ್ವಜಿದ್ಯಾಗವನ್ನು ಮಾಡಿದ. ಆಮೇಲೆ ಪುರುಷಮೇಧೆಯನ್ನವನ್ನು ಮಾಡಿದ. ಅಯುತಾನಾಯಿ ಅಂತ ಅಕ್ರೋಧನ, ದೇವಾತಿಥಿ, ಅವನ ಮಗ ಋಚ, ಅವನ ಮಗ ಋಕ್ಷ, ಅವನ ಮಗ ಅಂತ್ಯನಾರ, ಅವನ ಮಗ ಇಲಲ. ಆ ಇಲಿಲನ ಮಗ ದುಷ್ಯಂತ, ದುಷ್ಯಂತನ ಹೆಂಡತಿ ಶಕುಂತಲೆ, ಅವರಲ್ಲಿ ಹುಟ್ಟಿದವನೇ ಭರತ. ಆ ಭರತನ ಮಗ ಭಮನ್ಯು, ಭುಮನ್ಯು, ಭುಮನ್ಯುವಿನ ಮಗ ಸುಹೋತ್ರ, ಸುಹೋತ್ರನ ಮಗನೇ ಹಸ್ತಿ. ಆ ಸುಹೋತ್ರನ ಮಗ ಹಸ್ತಿ, ಆ ಹಸ್ತಿಯ ಹೆಸರಿನಿಂದಲೇ ಸಿದ್ಧವಾದದ್ದು ಹಸ್ತಿನಾವತಿ, ಹಸ್ತಿನಪುರ. ಹಸ್ತಿ ಎಂಬ ಹಸ್ತಿನ್ ಅಂತ ಅವನ ಹೆಸರು. ಹಸ್ತಿನ್ ಎನ್ನುವಂತಹ ರಾಜನು ನಿರ್ಮಾಣ ಮಾಡಿದಂತಹ ಒಂದು ಊರು. ಆದ್ದರಿಂದ ಅದಕ್ಕೆ ಹಸ್ತಿನಪುರ ಅಂತ ಕರೀತಾರೆ, ಅಥವಾ ಹಾಸ್ತಿನಪುರ ಅಂತ ಕರೀತಾರೆ. ಅವನ ಮಗ ವಿಕುಂಜನ, ಅವನ ಮಗ ಆಜಮೀಢ, ಅವನ ಮಗ ಸಂವರ್ಣ. ಸಂವರ್ಣ ತಪತಿ ಅಂತನ್ನುವಂತಹ ಸೂರ್ಯನ ಮಗಳನ್ನ ಮದುವೆಯಾದ. ಅವನ ಮಗನೇ ಕುರು, ಕುರುವಂಶ, ಕೌರವರು ಅಂತ ಕೇಳ್ತೇವೆ, ಅದೇ ಕುರು ಇವನು. ಆ ಕುರುವಿನ ಮಗ ವಿದೂರಥ, ಅವನ ಮಗ ಅನಶ್ವ, ಅವನ ಮಗ ಪರೀಕ್ಷಿತ್, ಅವನ ಮಗ ಭೀಮಸೇನ, ಅವನ ಮಗ ಪರಿಶ್ರವ, ಅವನ ಮಗ ಪ್ರತೀಪ. ಪ್ರತೀಪನ ಮಕ್ಕಳು 3 ಜನ, ದೇವಾಪಿ, ಶಂತನು, ಬಾಲ್ಹೀಕ.
ಆ ದೇವಾಪಿ ಆ ಬಾಲ್ಯದಲ್ಲೇನೆ ಅರಣ್ಯಕ್ಕೆ ಹೋಗಿಬಿಟ್ಟ. ಶಂತನು ಮುಂದೆ ರಾಜನಾದ. ಬಾಲ್ಯೀಕ ಅವನು ತಂದೆಗೆ ಅಜ್ಜನಿಗೆ ದತ್ತಕ್ಕೆ ಹೋದ. ಹಾಗಾಗಿ ಈ ಶಂತನುವಿಗೆ ರಾಜ್ಯ ಬಂತು. ಶಂತನು ಎಂಥವನವನು? ಅವನ ಮಹಿಮೆ ಕೇಳಿ. ಶಂತನು ಎಂಥವನು ಅಂತಂದ್ರೆ, ಯಾರಿಗೆ ಚರ್ಮ ರೋಗವೋ ಅಥವಾ ದೇಹದ ರೋಗವೋ ಏನೇ ಆಗಿದ್ರೆ ಶಂತನು ಹತ್ರ ಬರಬೇಕು. ಅವನು ಮುಟ್ಟಿಬಿಟ್ರೆ ಸಾಕು, ಅವನ ಕೈಯಲ್ಲಿ ಏನು ಶಕ್ತಿ ಇತ್ತೋ ಏನೋ ಎಲ್ಲ ಗುಣವಾಗ್ಬೇಕ್ರಿ. ಹಾಗಾಗಿ ಅವನು ಶಂತನು, ದೇಹದಲ್ಲಿ ಸುಖವನ್ನು ಕೊಡುವವನು. ಆದ್ದರಿಂದ ಅವನಿಗೆ ಶಂತನು ಶಂತನು ಅಂತ ಅವನಿಗೆ ಹೆಸರು ಬಿತ್ತು. ಯಂ ಕರಾಭ್ಯಂ ಸ್ಪೃಶತಿ ಜೀರ್ಣಂ ಸ ಸುಖಮಶ್ನುತೆ ಪುನರ್ಯುವಾಚ ಭವತಿ ತಸ್ಮಾತ್ತಂ ಶಂತನಂ ವಿದುಹು. ಒಳ್ಳೆ ಮುದುಕ, ತರುಣ ಆಗಬೇಕು ಅಂತ ಉತ್ಸಾಹ ಬಂತು, ಲವಲವಿಕೆ ಬಂತು. ಶಂತವನ ಹತ್ರ ಹೋಗಬೇಕು. ಅವನ ಎರಡೂ ಕೈಗಳಿಂದ ಮುಟ್ಟಿಬಿಟ್ರೆ ಶಂತನು ಆಗಿಬಿಟ್ಟ, ತರುಣನಾಗಿಬಿಟ್ಟ. ಇಂಥ ವಿಚಿತ್ರವಾದ ಸಾಮರ್ಥ್ಯವಿತ್ತು ಶಂತನುವಿಗೆ. ಆದ್ದರಿಂದ ಯಂ ಕರಾಭ್ಯಾಂ ಸ್ಪೃಶತಿ ಜೀರ್ಣಂ ಸ ಸುಖಮಶ್ನುತೆ ಪುನರ್ಯುವಾಚ ಭವತಿ ತಸ್ಮಾತ್ತಂ ಶಂತನಂ ವಿದುಹು. ಅವನ ಮಗ ಭೀಷ್ಮ, ತಸ್ಯಾಂ ಆ ಶಂತನುವಿಗೆ ಇನ್ನೊಬ್ಬಳು ಶಂತನುವಿನಿಗೆ ಹೆಂಡತಿ ಇದ್ಲು. ಅವಳ ಹೆಸರು ಕಾಲಿ. ಆ ಕಾಲಿಯಲ್ಲೇನೆ ಹಿಂದೆ ಕನ್ಯೆಯಾಗಿರುವಾಗ ಪೂರ್ವಂ ಪರಾಶರಾತ್ ಕನ್ಯಾಗರ್ಭೋ ದ್ವೈಪಾಯನಃ. ಕನ್ಯಾಗರ್ಭೋ ದ್ವೈಪಾಯನಃ, ಕನ್ಯೆಯಾದಾಗ ಪರಾಶರರಿಂದ ಹುಟ್ಟಿದವರೇ ದ್ವೈಪಾಯನ ವೇದವ್ಯಾಸ ದೇವರು. ತಸ್ಯಾಮೇವ ಶಂತನೋಃ ದ್ವೌ ಪುತ್ರೋ ಬಭೂವತುಃ ಚಿತ್ರಾಂಗದೋ ವಿಚಿತ್ರವೀರ್ಯಶ್ಚ. ಆ ಶಂತನುವಿನಿಂದ ಮತ್ತೆ ಕಾಲಿಯಲ್ಲಿ ಹುಟ್ಟಿದವರು ಇಬ್ಬರು. ಅವರು ಚಿತ್ರಾಂಗದ, ವಿಚಿತ್ರವೀರ್ಯ. ಚಿತ್ರಾಂಗದ ರಾಜ್ಯವಿಲ್ಲದೆ ಗಂಧರ್ವನಿಂದ ಸತ್ತು ಹೋದ. ವಿಚಿತ್ರವೀರ್ಯನಿಗೆ ರಾಜ್ಯ ಸಿಕ್ಕಿತು, ಆದರೆ ಅವನೂ ಕೂಡ ಶೀಘ್ರದಲ್ಲಿ ಸತ್ತು ಹೋದ. ಮಕ್ಕಳಿಲ್ಲದೆ ಇದ್ದದ್ದಕ್ಕಾಗಿ ವೇದವ್ಯಾಸ ದೇವರನ್ನ ನೆನೆಸಿದಳು ಸತ್ಯವತಿ ತಾಯಿ. ಆದ್ದರಿಂದ ವೇದವ್ಯಾಸ ದೇವರು ಬಂದರು. ವೇದವ್ಯಾಸ ದೇವರಿಂದ ಧೃತರಾಷ್ಟ್ರ ಮತ್ತು ಪಾಂಡು ಹಾಗೂ ವಿದುರ ಎಂಬಂತಹ 3 ಜನ ಮಕ್ಕಳಾಗಿದ್ದಾರೆ. ಅವರಲ್ಲಿ ಮತ್ತೆ ಉತ್ತಮವಾಗಿರತಕ್ಕಂತಹ ಸಂತಾನ ಮತ್ತೆ ಮುಂದೆ ಬೆಳೆದು ಬಂತು. ಪಾಂಡುವಿಗೆ 2 ಮಡದಿಯರು, ಕುಂತಿ ಮತ್ತು ಮಾದ್ರಿ. ಧೃತರಾಷ್ಟ್ರನಿಗೆ ಗಾಂಧಾರಿ. ಅವರಲ್ಲೆಲ್ಲ ಆದವರೇ ಈ ಎಲ್ಲ ಸಂಪೂರ್ಣವಾದಂತಹ ನಿಮ್ಮ ತಾತಂದ್ರು, ಅರ್ಥಾತ್ ಈ ಪಾಂಡವರು, ಪಂಚಪಾಂಡವರು ಹಾಗೂ ಕೌರವರು. ಈ ರೀತಿಯಾಗಿ ಆಗಿದೆ. ಅವರ ಎಲ್ಲ ವಿಸ್ತಾರವನ್ನು ಹೇಳ್ತೇನೆ ಕೇಳು. ಮಣಲೂರಿನಲ್ಲಿರ್ತಕ್ಕಂತಹ ಒಂದು ಕನ್ಯೆಯನ್ನ, ಚಿತ್ರಾಂಗದೆಯನ್ನ ಮದುವೆಯಾದ ಅರ್ಜುನ. ಅವನಲ್ಲಿ ಬಭ್ರುವಾನ ಹುಟ್ಟಿದ. ಆಮೇಲೆ ನಿಮ್ಮ ತಂದೆ ಪರೀಕ್ಷಿದ್ರಾಜ ಹುಟ್ಟಿದ್ದು. ಪರೀಕ್ಷಿದ್ರಾಜ ಸತ್ತೇ ಹುಟ್ಟಿದ. ಆಗ ಕೃಷ್ಣ ಅವನನ್ನು ಬದುಕಿಸಿಬಿಟ್ಟ. ಪಾದಸ್ಪರ್ಶಾತ್ ವಾಸುದೇವ ಉವಾಚ. ಕೇವಲ ಕಾಲು ಮುಟ್ಟಿ ಪರಮಾತ್ಮನ ಪಾದಸ್ಪರ್ಶವಾದದ್ದಕ್ಕಾಗಿ ಪರೀಕ್ಷಿದ್ರಾಜ ಸತ್ತು ಹುಟ್ಟಿದವನು ಹುಟ್ಟಿಬಿಟ್ಟ, ಬದುಕಿಬಿಟ್ಟ. ಅಹಂ ಜೀವಯಾಮಿ ಕುಮಾರಂ ಅನಂತ ವೀರ್ಯಂ ಜಾತ ಏವಾಯಂ ಅಜಾಯತ ಅಭಿಮನ್ಯು ಸತ್ಯೇನ ಚೇಯಂ ಪೃಥಿವಿ ಧಾರಯತ್ ವಾಸುದೇವಸ್ಯ ಪಾದಸ್ಪರ್ಶಾತ್ ಸಜೀವೋ ಅಜಾಯತ. ಎಲ್ಲ ವಂಶ ನಷ್ಟವಾದ ಮೇಲೆ ಪರಿಕ್ಷೀಣವಾದಾಗ ಉತ್ತರೆಯಲ್ಲಿ ಹುಟ್ಟಿದ ಮಗನಾದದ್ದರಿಂದ ಇವನಿಗೆ ಪರೀಕ್ಷಿತ್ ಅಂತ ಹೆಸರು ಬಂತು. ಅಂತಹ ಮಹಾ ಉತ್ತಮ ತಪಸ್ವಿ, ಮಹಾಪ್ರಭಾವಿಯಾದ ಪ್ರತಾಪಿಯಾದ ನಿಮ್ಮ ತಂದೆ ಅಂತ ಹೇಳಿ ಪೂರ್ವವಂಶವನ್ನ ಸಂಕ್ಷೇಪವಾಗಿ ಹೇಳಿ ಇವರೆಲ್ಲರಿಗೆ ನಮಸ್ಕಾರ ಮಾಡು. ಆಮೇಲೆ ಮುಂದಿನ ಕಥೆಯನ್ನು ಹೇಳ್ತೇನೆ ಕೇಳು. ಉಪರಿಚರ ಅಂತ ಒಬ್ಬ ರಾಜ ಇದ್ದ. ರೋಚಕವಾದ ಕಥೆ. ಉಪರಿಚರ ಎಂಬಂತಹ ರಾಜ ಏನಿದ್ದ, ಅವನು ಒಳ್ಳೆ ಧಾರ್ಮಿಕ, ಉತ್ತಮ ರಾಜ. ಬೇಟೆಯಾಡೋದಕ್ಕಾಗಿ ಹೋದ. ನಿತ್ಯ ವೇದಾಧ್ಯಯನವನ್ನು ಮಾಡ್ತಿದ್ದ ಮನೆಯಲ್ಲಿ. ಅವನು ಚೇದಿ ಅಂತನ್ನುವ ದೇಶದಲ್ಲಿ ಅವನು ರಾಜನಾಗಿದ್ದ. ನಾಗಪುರದ ಹತ್ತಿರದಲ್ಲಿರತಕ್ಕಂತಹ ಒಂದು ಭಾಗಕ್ಕೆ ಚೇದಿ ದೇಶ ಅಂತಂತಾರೆ. ನಾಗಪುರದ ಹತ್ತಿರದಲ್ಲಿರುವಂತಹ ಒಂದು ಭಾಗಕ್ಕೆ ಚೇದಿ ದೇಶ ಅಂತ. ಆ ಚೇದಿ ದೇಶಕ್ಕೆ ಅವನು ರಾಜನಾಗಿದ್ದ. ಆಮೇಲೆ ಅವನಿಗೆ ಇಂದ್ರನ ಐಶ್ವರ್ಯವನ್ನ ನೋಡಿದ. ಅವನು ಕೇಳಿದ, ನೋಡಿದ, ತಿಳಿದ, ಗೊತ್ತಾಯಿತು. ಅದನ್ನು ನೋಡಿ ನಾನು ಇಂದ್ರನಾಗಬೇಕು ಅಂತ ಅವನಿಗೆ ಆಸೆ ಬಂದು ತಪಸ್ಸಿಗೆ ಕೂತ. ಮಹಾಪರಾಕ್ರಮಿ, ವೈರಾಗ್ಯ ಅಂದ್ರೆ ಅತ್ಯಂತ ವೈರಾಗ್ಯದಿಂದ ತಪಸ್ಸು ಮಾಡ್ಲಿಕ್ಕೆ ಶುರು ಮಾಡಿದ. ತಪಸ್ಸು ಯಾವಾಗ ಮಾಡ್ಲಿಕ್ಕೆ ಶುರು ಮಾಡಿದನೋ ಆಗ ಇಂದ್ರನಿಗೆ ಗಡಗಡ ಅಂತ, ನನ್ನ ಸ್ಥಾನಕ್ಕೇನೆ ಬರಬೇಕು ಅಂತ ಇವನು ತಪಸ್ಸು ಮಾಡ್ತಾ ಇದ್ದಾನೆ ಅಂತ ಹೇಳಿ ಏನ್ ಮಾಡ್ಬೇಕಿದಕ್ಕೆ? ಇವನು ಒಳ್ಳೆಯವನಿದ್ದಾನೆ, ಸಾತ್ವಿಕ ಇದ್ದಾನೆ, ಅವನ ಜೊತೆಗೆ ಹೋಗಿ ಮೊದಲು ಮಾತಾಡೋಣ.
ಮಾತಾಡಿ ಆಗದೆ ಇದ್ರೆ ಆಮೇಲೆ ಮತ್ತೆ ಅಪ್ಸರಾ ಸ್ತ್ರೀಯರನ್ನು ಕಳಿಸೋದು ಯಥಾ ಪ್ರಕಾರ ನಮ್ಮ ವಾಡಿಕೆ, ಅವನ ಮುಂದಿನ ಕಾರ್ಯಕ್ರಮ. ಮೊದಲು ಅದು ಬೇಡ, ಅವನ ಹತ್ರ ಹೋಗಿ ಮಾತಾಡೋಣ ಅಂತ ಹೇಳಿ ಮೊದಲು ಉಪರಿಚರನ ಹತ್ರ ಬರ್ತಾನೆ. ತಮಾಶ್ರಮೇ ನ್ಯಸ್ತಶಸ್ತ್ರಂ ನಿವಸಂತಂ ತಪೋನಿಧಿಂ ದೇವಾಶಕ್ರ ಪುರೋಗಾವೈ ರಾಜಾನಂ ಉಪತಸ್ಥಿರೆ ಇಂದ್ರತ್ವಮರ್ಹೋ ರಾಜಾಯಂ ತಪಸ್ಸಿತ್ಯನುಚಿಂತ್ಯವೈ. ತಪಸ್ಸು ಮಾಡಿದರೆ ಇಂದ್ರ ಪದವಿಗೆ ಬಂದು ಬಿಡ್ತಾನೆ, ನನಗೆ ಅಪಾಯವಿದೆ ಅಂತ ಹೇಳಿ ಇಂದ್ರ ದೇವತೆಗಳನ್ನೆಲ್ಲ ತನ್ನ ಕ್ಯಾಬಿನೆಟ್ ಮಿನಿಸ್ಟರ್ಗಳನ್ನೆಲ್ಲ ಕರೆದುಕೊಂಡು ಬಂದು ಉಪರಿಚರ ರಾಜನ ಹತ್ರ ಬಂದ. ಇಂದ್ರನಿಗೇನು ಹೆದರಿಕೆ ಇಲ್ಲ, ಆದರೆ ಅವನ ತಪಸ್ಸು ವ್ಯರ್ಥವಾಗಬಾರದು ಅಂತನ್ನುವ ಯೋಚನೆ ವಾಸ್ತವದಲ್ಲಿ. ಅದಕ್ಕಾಗಿ ಬಂದು ಹೇಳ್ತಾನೆ, ತಪಸ್ಸು ನೀನು ಮಾಡಲಿಕ್ಕೆ ಹೊರಟಿದ್ದಿ, ಏನ್ ಬಹಳ ತಪಸ್ಸು ಮಾಡಿ ಪ್ರಯೋಜನವಿಲ್ಲ. ನಸಂಕೀರ್ಯೇತ ಧರ್ಮೋಯಂ, ನೀನು ಇಂದ್ರನು ಆಗಿಬಿಟ್ರೆ ಭೂಮಿಗೆ ರಾಜ ಯಾರು? ನೀನೆ. ಸ್ವರ್ಗಲೋಕಕ್ಕೆ ಯಾರು? ನೀನೆ. ಹೀಗೆ ಆಗುವುದು ಸರಿಯಲ್ಲ. ನಾನು ಸ್ವರ್ಗಲೋಕಕ್ಕೆ, ನೀನು ಭೂಮಿಗೆ ರಾಜನಾಗಿರೋದು ಉತ್ತಮ. ಆದ್ದರಿಂದ ನೀನು ಭೂಮಿಗೇ ರಾಜನಾಗಿರು, ನನ್ನ ಗೆಳೆಯನಾಗಿಬಿಡು, ನನ್ನ ಎಲ್ಲ ಸೌಖ್ಯಗಳನ್ನು ನಿನಗೆ ಕೊಡ್ತೇನೆ, ಏನ್ ಚಿಂತೆ ಇಲ್ಲ. ಆದರೆ ನೀನು ಇರೋದು ಭೂಮಿಯಲ್ಲೇ ರಾಜನಾಗಿರಬೇಕು ಅಂತ ಹೇಳಿದಾಗ ಒಪ್ಪಿಕೊಂಡ. ದಿವಿಷ್ಠಸ್ಯ ಭುವಿಷ್ಠಸ್ತ್ವಂ ಸಖಾಭೂತೋ ಮಮ ಪ್ರಿಯ. ಆದ್ದರಿಂದ ನೀನಿಲ್ಲಿರು, ಉತ್ತಮವಾದ ಫಲವತ್ತಾದ ದೇಶ ನಿಮ್ಮದು, ಚೇದಿ ದೇಶ, ಬೇಕಾದಷ್ಟು ಬೆಳೆ ಬರ್ತದೆ, ಆದ್ದರಿಂದ ಒಳ್ಳೆದಾಗ್ತದೆ, ನನ್ನ ಗೆಳೆಯನಾಗಿ ನೀನು ಭೂಮಿಯಲ್ಲಿ ವಾಸವಾಗು ಅಂತ ಹೇಳಿದಾಗ ಒಪ್ಪಿಕೊಂಡ. ಒಪ್ಪಿಕೊಂಡು ಅವನಲ್ಲಿರ್ತಾ ಇರುವಾಗ ಒಳ್ಳೆ ಸಮೃದ್ಧವಾದ ಮಳೆ ಬೆಳೆ ಎಲ್ಲ ಇತ್ತು, ಯಾವ ತೊಂದರೆ ಇರಲಿಲ್ಲ. ಧರ್ಮಶೀಲಾ ಜನಪದ ಸುಸಂತೋಷಶ್ಚ, ಅತ್ಯಂತ ಧಾರ್ಮಿಕರಾಗಿದ್ರು ಎಲ್ಲರೂ ಕೂಡ. ಸುಳ್ಳು ಮಾತಾಡುವುದೇ ಕೇಳಿ ಬರ್ತಿರಲಿಲ್ಲ, ತಪ್ಪಿಯೂ ಸುಳ್ಳು ಮಾತಾಡ್ತಿರಲಿಲ್ಲ. ಎಲ್ಲ ವರ್ಣಾಶ್ರಮದವರು ತಮ್ಮ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ರು. ಇಂಥ ರಾಜನಿಗೆ, ಉಪರಿಚರ ಎಂಬ ರಾಜನಿಗೆ ಇಂದ್ರ ದೈವೋಪಭೋಗ್ಯವಾದಂತಹ ಒಂದು ಸ್ಫಟಿಕದ ಆಕಾಶಗಾಮಿಯಾದ ವಿಮಾನವನ್ನು ಕೊಡ್ತಾನೆ.